praise your name, hallelujah. ಮಹಿಮೆ ಕರ್ತನೆ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನನ್ನನ್ನು ಬಿಡಿಸಿದೆ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನನ್ನನ್ನು ಬಿಡಿಸಿದೆ. ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಅರಸರಾಗಿ ಯಾಜಕರಾಗಿ ನಿನಗೆಂದು ಆರಿಸಿದೆ. ಆರಾಧನೆ 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 ನನ್ನಾಪ್ತನೇಸುವೆ, ನನ್ನಾಪ್ತನೇಸುವೆ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ. ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕನಾಥನೇ. ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕನಾಥನೇ. ಆರಾಧನೆ 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 ನನ್ನಾಪ್ತನೇಸುವೆ. ಎಲ್ಲರೂ ಕೂಡಿ ನನ್ನಾಪ್ತನೇಸುವೆ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ. ಎಲ್ಲರೂ ಕೂಡಿ ಮನೆಯಲ್ಲಿದ್ದವರೆಲ್ಲರೂ ಎಂದೆಂದು ಬರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ, ಎಂದೆಂದು ಇರುವ ಬರುವ ನಮ್ಮ ರಾಜನೇ. ನಿನ್ನ ನಾಮ ಸಾಕು, ನಿನ್ನ ರಾಜ ಬೇಕು, ನಿನ್ನ ಚಿತ್ತ ಆಗಬೇಕು. ನಿನ್ನ ನಾಮ ಸಾಕು, ನಿನ್ನ ರಾಜ ಬೇಕು, ನಿನ್ನ ಚಿತ್ತ ಆಗಬೇಕು. ಆರಾಧನೆ 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 ನನ್ನಾಪ್ತನೇಸುವೆ, ನನ್ನಾಪ್ತನೇಸುವೆ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಮನೆಯಿಂದ ವೀಕ್ಷಿಸ್ತಿರ್ತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರರೇ, ದೈವ ಭಕ್ತರೇ, ದೇವ ಜನರೇ ಎಂದು ಕರೆಯಲ್ಪಟ್ಟಿದ್ದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಹೌದು, ಮನೆಯಲ್ಲಿ ಇದ್ದುಕೊಂಡು ಕೂಡ ನನ್ನ ಜೊತೆಯಲ್ಲಿ ನೀವು
ಆರಾಧನೆಯಲ್ಲಿ ಪಾಲುಗಾರರಾಗಬಹುದು. ಯಾಕಂದ್ರೆ ಕರ್ತನನ್ನು ಆರಾಧಿಸದೆ, ಕರ್ತನನ್ನು ಸ್ತುತಿಸದೆ ನಾವು ಈ ದಿನದಲ್ಲಿ ಮನೆಯಲ್ಲಿದ್ದವರೆಲ್ಲರಿಗೂ ಆರಾಧನೆ ಮಾಡಿಕೊಳ್ಳತಕ್ಕಂಥ, ಸ್ತುತಿಸತಕ್ಕಂಥ, ಕೊಂಡಾಡತಕ್ಕಂಥ ಒಂದು ಸೌಭಾಗ್ಯವು ಈ ಅಂತರ್ಜಾಲದ ಮೂಲಕವಾಗಿ, ಈ ಮಾಧ್ಯಮದ ಮೂಲಕವಾಗಿ ದೇವರು ನಮಗೆ ದಯಪಾಲಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ನನ್ನನ್ನು ಕೇಳತಕ್ಕಂಥ ನನ್ನ ಎಲ್ಲ ಪ್ರಿಯ ವೀಕ್ಷಕರ, ದೇವ ಜನರೇ, ದೈವ ಭಕ್ತರೇ, ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಭಾನುವಾರ ಆರಾಧನೆ ದಿನದಲ್ಲಿ, ಈ ಒಂದು ದಿನದಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಗಳಿಂದ ದೇವರನ್ನು ಆರಾಧಿಸಿಕೊಳ್ಳಲಿಕ್ಕೆ ಈ ಮಾಧ್ಯಮ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕಾಗಿ ಕರ್ತನಾದ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಎಲ್ಲರೂ ವೀಕ್ಷಿಸ್ತಿರ್ತಕ್ಕಂಥ ಪ್ರತಿಯೊಂದು ದೇವ ಜನರು, ಯಾರ್ಯಾರು ಪ್ರಾರ್ಥನೆಗೆ ಹೋಗಲಿಕ್ಕೆ ಇವತ್ತು ಕಟ್ಟುನಿಟ್ಟಾದಂಥ ಕಾರ್ಯಗಳು, ಕಟ್ಟುನಿಟ್ಟಾದಂಥ ನಿರ್ಬಂಧನಗಳು ಆಗಿರೋದ್ರಿಂದ ನಾವು ಅನಿವಾರ್ಯ ಸ್ಥಿತಿಯಿಂದ ಇವತ್ತು ಮನೆಯಿಂದನೇ ಆರಾಧಿಸಬೇಕಾಗ್ತಾ ಇದೆ. ಆದ ಕಾರಣ ಆದರೂ ದೇವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಏನಂತ ಹೇಳಿಕೊಂಡು ನಾವು ಮನೆಯಲ್ಲಿದ್ದುಕೊಂಡು ಕರ್ತನ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳಿ, ಆತನ ವಾಕ್ಯದಲ್ಲಿರತಕ್ಕಂಥ ಆ ಒಂದು ಮಧುರವಾದಂಥ ನಿತ್ಯ ಜೀವ ಸಂಜೀವಿನಿ ಆಗಿರ್ತಕ್ಕಂಥ ಜೀವಕರವಾದ ವಾಕ್ಯವನ್ನು ಸೇವಿಸಿ, ಆನಂದಿಸಿ, ಹರ್ಷಿಸಿ ದೇವರ ನಾಮವನ್ನು ಮಹಿಂಪಡಿಸ್ತಕ್ಕಂಥ ಸಂದರ್ಭವನ್ನು ನಮ್ಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವೆಲ್ಲರೂ ಕ್ರಿಸ್ತ ಯೇಸು ನಾಮದಲ್ಲಿ ನನ್ನ ಜೊತೆಯಲ್ಲಿ ನೀವು ಆತನ ವಾಕ್ಯಗಳನ್ನು, ಆತನ ಆರಾಧನೆಯಲ್ಲಿ, ಆತನನ್ನು ಆರಾಧಿಸೋದ್ರಲ್ಲಿ ನೀವೆಲ್ಲರೂ ಪಾಲುಗಾರರಾಗ್ತೀರಿ. ಇವತ್ತು ಪುನರುತ್ಥಾನದ ದಿನ, ಯೇಸು ಕ್ರಿಸ್ತನ ಕರ್ತನ ದಿನ ಎಂಬುದಾಗಿ ನಾವು ಇದನ್ನು ಉಲ್ಲೇಖಿಸುತ್ತೇವೆ. ಹಾಗೆ ನಾವು ಇದರಲ್ಲಿ ನಾವು ಸಂಭ್ರಮಿಸುತ್ತೇವೆ. ಆದ ಕಾರಣ ನಮ್ಮೆಲ್ಲರ ಈ ವಿಶೇಷವಾಗಿ ಒಂದು ಸಭೆಯಿಂದ ಶುಭವಾರ್ತೆಯನ್ನು ನಿಮ್ಮ ಎಲ್ಲರಿಗೆ ತಲುಪಿಸುವಂತೆ, ನೀವು ಮನೆಯಲ್ಲಿದ್ದರೂ ಕೂಡ ಅಲ್ಲಿಂದನೂ ಕೂಡ ನೀವು ಆರಾಧನೆ ಮಾಡಿಕೊಳ್ಳಬಹುದು, ದೇವರನ್ನು ಸ್ತುತಿಸಬಹುದು, ಈ ದೇವರ ವಾಕ್ಯಗಳನ್ನು ನೀವು ಕೇಳಬಹುದು. ಇವತ್ತು ಮಧುರವಾದಂಥ, ಅದ್ಭುತವಾದಂಥ, ಚಮತ್ಕಾರ ಮಾಡತಕ್ಕಂಥ, ಸೂಚಕ್ರಿಯೆಗಳು ಮಾಡತಕ್ಕಂಥ ಅತ್ಯಂತ ದೊಡ್ಡ ಕರ್ತನ ವಾಕ್ಯವನ್ನು ಇವತ್ತು ನೀವು ಕೇಳಲಿಕ್ಕಿದ್ರಿ. ಪುನರುತ್ಥಾನದ ದಿನದಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನವಾದ ನಂತರ ಶಿಷ್ಯರಲ್ಲಿ, ಜನರಲ್ಲಿ, ಪ್ರಜೆಗಳಲ್ಲಿ ಮಾರ್ಪಾಟವಾಗಿದ್ದನ್ನು ಆಕೆನ ಕಾಲದಲ್ಲಿ ನಾವು ನೋಡ್ತೇವೆ. ಹೌದು ರಾಜ, ಪ್ರಾರ್ಥಿಸು. ನಮ್ಮನೆ ಚಕ್ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರೋದ್ರ ನಮ್ಮ ತಂದೆ ಆದ ದೇವರೇ, ಪುನರುತ್ಥಾನನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೆ ಶುಭವಾಗಲಿ, ಆರೋಗ್ಯವಾಗಲಿ. ಯಾರಿಗೂ ನನ್ನ ಒಡೆಯನೇ, ರಕ್ಷಕನೇ, ವಿಮೋಚಕನೇ ನಿನಗೆ ವಂದನೆಗಳು ರಾಜ. ನನ್ನ ಸ್ವರವನ್ನು ಕೇಳತಕ್ಕಂಥ, ನಿನ್ನ ವಾಕ್ಯಗಳು, ನಿನ್ನ ವಚನಗಳನ್ನು ಕೇಳತಕ್ಕಂಥ ಪ್ರತಿಯೊಂದು ಭಕ್ತರಿಗೆ ಕರ್ತನೆ, ಯಾವ ಕೇಡು ಅವರನ್ನು ತಲುಪದಂತೆ, ಯಾವ ಉಪದ್ರವವು ಅವರನ್ನು ಅವರ ಗುಡಾರ ಸಮೀಪಕ್ಕೆ ಹೋಗದಂತೆ ಕರ್ತನೆ ರಾಜ, ನಿನ್ನ ವಾಕ್ಯಗಳಿಂದ ಇವತ್ತು ಕೇಳತಕ್ಕಂಥ ಪ್ರತಿಯೊಂದು ಭಕ್ತರ ಕುಟುಂಬವನ್ನು ಕಾಪಾಡು. ನಂಬತಕ್ಕಂಥ ಪ್ರತಿಯೊಂದು ಭಕ್ತರ ಕುಟುಂಬಗಳಿಗೆ ಕರ್ತನೆ ಸುರಕ್ಷಾ ಕವಚಗಳನ್ನು ಉಂಟು ಮಾಡು ರಾಜ. ಅವರ ಮನೆ ಸುತ್ತಲೂ ದೇವದೂತಗಳನ್ನು ಕಾದಿರಿಸಿ ಬೆಂಕಿಯ ಬೇಲಿಯಂತೆ ಕರ್ತನೆ, ಯಾವ ರೋಗಾಣುಗಳಾಗಲಿ, ಕಣ್ಣಿಗೆ ಕಾಣಲಾರದ, ಕಣ್ಣಿಗೆ ಕಾಣುವಂಥ ಯಾವುದೇ ಶತ್ರುವಿನ ಬಾಣಗಳಾಗಲಿ, ದರಿದ್ರವಾಗಲಿ, ಶಾಪವಾಗಲಿ, ರೋಗಗಳಾಗಲಿ, ವ್ಯಾಧಿಗಳಾಗಲಿ, ಯೇಸು ನಾಮದಲ್ಲಿ ಯೇಸುವಿನ ಈ ವಚನವನ್ನು ಕೇಳ್ತಿರ್ತಕ್ಕಂಥ ಎಲ್ಲರಿಗೂ ಆ ಒಂದು ರಕ್ಷಣೆ ಎಂಬ ಕವಚ, ರಕ್ಷಣೆ ಎಂಬ ಸುಭದ್ರತೆ ಅವರಿಗೆ ಇರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ, ಆಮೇಲೆ. ಇವತ್ತು ಯೇಸು ಕ್ರಿಸ್ತನು ಪುನರುತ್ಥಾನವಾದ ನಂತರ ಆಗಿರತಕ್ಕಂಥ ಒಂದು ದೊಡ್ಡ ಕ್ರಾಂತಿ, ಮಾರ್ಪಾಟ. ಯೇಸು ಕ್ರಿಸ್ತನು 3.5 ವರ್ಷ ಆತನು ಸೇವೆ ಸಲ್ಲಿಸುತ್ತಾ ಇರುವಾಗ ಆತನನ್ನು ದೇವರೆಂದು ಗ್ರಹಿಸಲಿಲ್ಲ. ಯೇಸುವನ್ನು ಸೇವೆ ಸಲ್ಲಿಸುತ್ತಾ ಇರುವಾಗ, ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಟ್ಟಿಗೆ ಸೇವೆ ಸಲ್ಲಿಸುತ್ತಾ ಇರುವಾಗ ಯೇಸು ಕ್ರಿಸ್ತನನ್ನು ಒಡೆಯನೆಂದು ಕರೆದಿದ್ದು ಬಹಳ ಅಪರೂಪ. ಆದ ಕಾರಣ ಅನೇಕ ಜನ ಗುಣವಾದವರು ಒಡೆಯನೇ, ಕರ್ತನೆ ಎಂಬುದಾಗಿ ಕರೆದು ಆತನ್ನು ಕೊಂಡಾಡಿರ್ಬೋದು. ಆದರೆ ಯೇಸು ಕ್ರಿಸ್ತನ ಶಿಷ್ಯರು, ಯಹೂದ್ಯರು ಯೇಸುವನ್ನು ದೇವರೆಂದು ಅವರು ಒಪ್ಪಿಕೊಳ್ಳಲಿಲ್ಲ. ಯಾಕೆ ಹೇಳ್ತಾ ಅಂದರೆ, ಈಗಲೇ ಅಲ್ಲ, ಆಗಿನ ಕಾಲದ ಶಿಷ್ಯರು ಯಹೂದ್ಯರಾಗಿರುವುದರಿಂದ ಆ ಯಹೂದ್ಯ ಸಮುದಾಯದವರು, ಯಹೂದ್ಯ ರಾಷ್ಟ್ರದವರು, ಅಂದರೆ ಆ ಹೀಬ್ರಿಯರು, ಇಸ್ರಾಯೇಲ್ ಜನಾಂಗದವರು ಯಾವತ್ತಿಗೂ ಒಂದು ಮನುಷ್ಯನನ್ನು ದೇವರೆಂದು ನಂಬುವವರಲ್ಲ, ಒಪ್ಪಿಕೊಳ್ಳೋರಲ್ಲ. ಅಥವಾ ಮನುಷ್ಯನನ್ನು ಒಡೆಯನೆಂಬುದಾಗಿ, ಅಂದರೆ ಕರ್ತನೆಂಬುದಾಗಿ ಅವರು ಒಪ್ಪಿಕೊಳ್ಳೋರಲ್ಲ. ಯಾಕಂದರೆ ಅವರ ಅರಸನನ್ನು ಮತ್ತು ಅವರ ದೇವರನ್ನೇ ಅವರು ಒಡೆಯರೆಂಬುದಾಗಿ ಒಪ್ಪಿಕೊಳ್ತಾರೆ. ತದನಂತರ ಕರ್ತನು ಎಂಬುದಾಗಿ ಒಪ್ಪಿಕೊಳ್ತಾರೆ.
ಆದರೆ ಯೇಸುವನ್ನು ಮೊಟ್ಟ ಮೊದಲಾಗಿ ದೇವರೆಂದು ಒಪ್ಪಿಕೊಂಡಿರ್ತಕ್ಕಂಥ ಬೈಬಲ್ನಲ್ಲಿ ಒಂದು ವ್ಯಕ್ತಿ ಇದ್ದಾನೆ. ಆತನ ವಿಷಯದಲ್ಲಿ ನಾವು ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಭಾನುವಾರದ ದಿನದಲ್ಲಿ, ಅದ್ಭುತವಾದಂಥ ದಿನದಲ್ಲಿ ನಾವು ಬಂದಿದ್ದೇವೆ. ಎಲ್ಲರೂ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲ ಹೇಳ್ತಿರಲ್ವಿಯ? ಪರಿಪೂರ್ಣವಾಗಿ ಹೇಳ್ತಿರಲ್ವಿಯ? ಜಾಗೃತಿಯಿಂದ ಹೇಳ್ತಿರಲ್ವಿಯ? ಯೋಹಾನ್ ಸುವಾರ್ತೆ 20ನೇ ಅಧ್ಯಾಯ 24ರಿಂದ ಓದಿಕೊಳ್ಳೋಣ. ಯೋಹಾನ್ ಸುವಾರ್ತೆ 20ನೇ ಅಧ್ಯಾಯ. ಇಲ್ಲಿ ಒಂದು ಯೇಸು ಕ್ರಿಸ್ತನ ಎಲ್ಲ ಶಿಷ್ಯರು ಯೇಸು ಕ್ರಿಸ್ತನು ದೊಡ್ಡ ಬೋಧಕನು, ಒಂದು ಒಳ್ಳೆ ಉತ್ತಮವಾದಂಥ ಉಪದೇಶಕನು, ಗುರು ಎಂಬುದಾಗಿ ಆತನನ್ನು ಒಪ್ಪಿಕೊಂಡರು, ಅಂದರೆ ನಂಬಿದರು. ಆದರೆ ಅದೇ ಶಿಷ್ಯರು ಮತ್ತು ಇರತಕ್ಕಂಥ ಎಲ್ಲ ಆತನನ್ನು ಹಿಂಬಾಲಕರು ಯೇಸುವನ್ನು ದೊಡ್ಡ ಪ್ರವಾದಿ ಎಂದು ಒಪ್ಪಿಕೊಂಡರು ಪುನರುತ್ಥಾನಕ್ಕಿಂತ ಮುಂಚೆ. ಆದರೆ ಪುನರುತ್ಥಾನವಾಗಿ ಮರಣವನ್ನು ಜಯಿಸಿ, ಪಾತಾಳವನ್ನು ಜಯಿಸಿ, ಸಮಾಧಿಯಲ್ಲಿರ್ತಕ್ಕಂಥ ದೇಹ, ಒಣಗೋಗಿರ್ತಕ್ಕಂಥ ದೇಹವನ್ನು ತಿರುಗಿ ಪುನರುತ್ಥಾನವಾಗಿ ಬಂದ ನಂತರ ಶಿಷ್ಯರಲ್ಲಿರ್ತಕ್ಕಂಥ ಪ್ರತಿಕ್ರಿಯೆ ಸ್ವಲ್ಪ ವ್ಯತ್ಯಾಸವಾಗಿತ್ತು. ಯಾಕಂದರೆ ಅದಕ್ಕಿಂತ ಮುಂಚೆ ಶಿಷ್ಯರು ಯಾರು ಯೇಸುವನ್ನು ಒಡೆಯರು, ಕರ್ತನು ಎಂದು ಕರೆದಿದ್ದು ಬಹಳ ಅಪರೂಪ. ಅದರಲ್ಲಿ ಅಪೋಸ್ತಲನಾದ ಪೇತ್ರನು ಮಾತ್ರ ಆತನು ಕ್ರಿಸ್ತನು, ಬರಬೇಕಾಗಿರುವ ಮಸಿಯನು, ದೇವಕುಮಾರನು ಎಂಬುದಾಗಿ ಒಪ್ಪಿಕೊಂಡ. ಆದರೆ ಒಂದೇ ಸಾರಿ ಆಮೇಲೆ ಮತ್ತೆ ಬ್ಯಾಕ್ಸ್ಲೈಡ್ ಆಗಿದ್ದಾನೆ. ಆತನು ಕೂಡ ಪೂರ್ಣವಾಗಿ ದೃಢಪಡಲಿಲ್ಲ ಆತನು ಕೇಳಿರ್ತಕ್ಕಂಥ ಆ ನಂಬಿಕೆಯಲ್ಲಿ. ಎಲ್ಲ ಹೇಳ್ತಾರೆ ಅಲ್ಲೂಯ್ಯ. ಆದ ಕಾರಣ ಇವತ್ತು ತೋಮ ಎಂಬ ಶಿಷ್ಯನ ಕುರಿತು ಒಂದು ಅದ್ಭುತವಾದಂಥ ಸನ್ನಿವೇಶವನ್ನು, ಕ್ರಿಸ್ತನ ಪುನರುತ್ಥಾನಕ್ಕಿಂತ ಮುಂಚೆ ಹೇಗಿತ್ತು, ಪುನರುತ್ಥಾನದ ನಂತರ ಏನಿತ್ತು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಯೋಹಾನ್ ಸುವಾರ್ತೆ 20ನೇ ಅಧ್ಯಾಯ 24ರಿಂದ ಓದ್ತಿರಿ, ಬೇಗನೆ ಓದ್ತಿರಿ. ಆದರೆ ಯೇಸು ಬಂದಾಗ ತೋಮನಿಗೆ ಒಂದು ಹೆಸರಿತ್ತು, ದಿದೂಮನ್ ಅಂತೇಳಿ. ಆತನಿಗೆ ನಿಕ್ ನೇಮ್, ಅದು ಪ್ರೀತಿಯಿಂದ ಕರೆಯತಕ್ಕಂಥ ಹೆಸರು ಏನಂದ್ರೆ ದಿಡುಮಸ್ ಎಂಬುದಾಗಿ ಇಂಗ್ಲಿಷಲ್ಲಿದೆ. ತೋಮನ್ ಎಂಬುದಾಗಿ ಕರೆಯಲ್ಪಡ್ತಿರ್ತಕ್ಕಂಥ ತೋಮ ಆಗ 10 ಶಿಷ್ಯರ ಸಂಗಡ ಇರಲಿಲ್ಲ. ಆದುದರಿಂದ ಬೇರೆ ಶಿಷ್ಯರು ಅವನಿಗೆ, ಆಗ ಶಿಷ್ಯರು ಸಮಾಧಿಯಿಂದ ಯೇಸು ಕ್ರಿಸ್ತನು ಎದ್ದು ಬಂದಿದ್ದನ್ನು, ಬದುಕಿ ಮತ್ತು ಜೀವಂತವಾಗಿದ್ದನ್ನು ಕರ್ತನನ್ನು ನೋಡಿದ್ದೇವೆ ಎಂದು ಶಿಷ್ಯರು ತೋಮನ ಹತ್ರ ಹೇಳಿರುವಾಗ, ಆಗ ತೋಮ ಎಂಬ ಈ ಶಿಷ್ಯನು ಅವರಿಗೆ ಏನು ಹೇಳಿದನಂದ್ರೆ, ಯೇಸುವಿನ ಮೊಳೆ ಹೊಡೆದಿರ್ತಕ್ಕಂಥ ಕೈಗಳಲ್ಲಿ ಮೊಳೆಗಳ ಗುರುತನ್ನು ನೋಡಿ, ಆ ಮೊಳೆಗಳ ಗುರುತಿನಲ್ಲಿ ನನ್ನ ಬೆರಳುಗಳನ್ನು ಹಾಕಿ ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಬೇಕು, ಹಾಕದೇ ಹೊರತು ನಾನು ಯೇಸು ಕ್ರಿಸ್ತನು ಪುನರುತ್ಥಾನನಾಗಿದ್ದಾನೆಂದು ನಾನು ನಂಬುವುದೇ ಇಲ್ಲ ಎಂದು ಹೇಳಿದನು. ಅಷ್ಟೇ ಸಾಕು, ಥ್ಯಾಂಕ್ ಯು. ಆಗ ಯೇಸು ಕ್ರಿಸ್ತನು ಪುನರುತ್ಥಾನನಾಗಿದ್ದ ದಿನದಲ್ಲಿ ಹೇಳಿದ್ದ ಶಿಷ್ಯರ ಮಾತನ್ನು ಕೇಳಿಕೊಂಡು ಈ ತೋಮ ಅಪನಂಬಿಕಸ್ಥನಾಗಿರ್ತಕ್ಕಂಥ ನಂಬಿಕೆಯಲ್ಲಿ ಅಪನಂಬಿಕೆ ಉಳ್ಳು ಎಂಬುದಾಗಿ ಹೇಳ್ತಾರೆ. ಅದರ ದೇವರ ಮಕ್ಕಳೇ, ಯೇಸು ಕ್ರಿಸ್ತನನ್ನು ಒಂದು ಒಳ್ಳೆ ಬೋಧಕನು, ಗುರು ಎಂಬುದಾಗಿ ಒಪ್ಪಿಕೊಂಡ್ರು, ನಂಬಿದರು. ಹಾಗೂ ಒಂದು ದೊಡ್ಡ ಪ್ರವಾದಿ ಎಂದು ನಂಬಿದರು. ಎಲ್ಲ ನನ್ನ ಪ್ರಿಯ ಸಹೋದರಿ ಮನೆಯಿಂದ ಯಾರ್ಯಾರು ಈ ದೇವ ವಾಕ್ಯವನ್ನು ವೀಕ್ಷಿಸ್ತಾ ಇದ್ದಾರೆ ಜಾಗೃತಿಯಿಂದ ಕೇಳ್ಕೊಳ್ತೀರಿ. ಇವತ್ತು ನಿಮ್ಮೆಲ್ಲರಿಗೆ ಪ್ರಾರ್ಥನೆಗೆ ಹೋಗ್ಲಿಕ್ಕಾಗದೇ ಇದ್ರು ನಿಮ್ಮ ಮನೆಗೆ ನಾನು ಚರ್ಚನ್ನು ನಿಮ್ಮ ಮನೆಗೆ ತಂದು ತೋರಿಸ್ತಾ ಇದ್ದೇನೆ. ಗಂಭೀರವಾಗಿ ಹೇಳ್ತೀರ ಅಲ್ಲೂಯ್ಯ, ಮನಪೂರ್ವಕದಿಂದ ಹೇಳ್ತೀರ ಅಲ್ಲೂಯ್ಯ. ಇದ್ದವರೆಲ್ಲರೂ ನನ್ನನ್ನು ಕೇಳ್ತಕ್ಕಂಥ ಎಲ್ಲರೂ ಮನೆಯಲ್ಲಿ ನೀವು ಕೇಳ್ತಾ ಇರುವಾಗಲೇ ಹೇಳ್ತೀರಿ ಅಲ್ಲೂಯ್ಯ. ಇಲ್ಲಿ ಕೂತವರು ಖಾಲಿ ನಮ್ಮ ನಮ್ಮ ಕುಟುಂಬದವರು ಮಾತ್ರ ಇಲ್ಲಿ ಆಸೀನರಾಗಿದ್ದು ನಿಮ್ಮ ವಿಷಯದಲ್ಲಿ ಎಲ್ಲ ಬಹಳ ಚಿಂತನೆ ಮಾಡ್ತಾ ಇದ್ದಾರೆ, ಅವರು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ದೂರದಲ್ಲಿರ್ತಕ್ಕಂಥ ಎಲ್ಲರೂ ನನ್ನನ್ನು ವೀಕ್ಷಿಸೋದು ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ಮುಂದೆ ಆಗ 8 ದಿನಗಳು ಆದ ನಂತರ ಯೇಸು ಕ್ರಿಸ್ತನು ಆ ತೋಮಾದಿಂದ ಹಿಡಿದುಕೊಂಡು 10 ಶಿಷ್ಯರು ಒಂದು ಮನೆಯಲ್ಲಿ ಒಟ್ಟು ಕೂಡಿ ಭಯದಿಂದ, ಯಾಕಂದರೆ ಯಹೂದ್ಯರು
ಮತಸ್ಥರು, ಇಸ್ರಾಯೇಲ್ ಜನಾಂಗದಲ್ಲಿರ್ತಕ್ಕಂಥ ಮತ ಸಂಬಂಧವಾದಂಥ ಮತಸ್ಥರು ಅವರು ನಮ್ಮನ್ನು ಕೊಂದಾಕುತ್ತಾರೆ, ನಮಗೆ ಕೇಡು ಮಾಡ್ತಾರೆ ಅನ್ನತಕ್ಕಂಥ ಭಯದಿಂದ ಅವರೊಂದು ಮನೆಯಲ್ಲಿ ಕೂಡಿರ್ತಾರೆ. ಅವರು ಒಟ್ಟುಗೂಡಿರ್ತಾರೆ. ಆ ಒಟ್ಟು ಕೂಡಿರುವಾಗ ಆ ಮನೆಯಲ್ಲಿ, ಗಂಭೀರವಾಗಿ ಹೇಳ್ತಾರಲ್ವಯ್ಯ, ಆ ಮನೆಯಲ್ಲಿ ಒಟ್ಟು ಕೂಡಿರುವಾಗ ಅಲ್ಲಿ ಯೇಸು ಕ್ರಿಸ್ತನು ಅವರ ಮಧ್ಯದಲ್ಲಿ, ಬಾಗಿಲುಗಳು ಹಾಕಿರುವ ಸಮಯದಲ್ಲಿ ಅವರ ಮಧ್ಯದಲ್ಲಿ ಪ್ರಕಟವಾಗುತ್ತಾನೆ. ಇದು ಯೇಸು ಕ್ರಿಸ್ತನ ಪ್ರಕಟದಲ್ಲಿ ಸುಮಾರು 1, 2, 3, 4, 5, 6, 7, 8, 9, 10 ಸಾರಿ, 11 ಸಾರಿ ಯೇಸು ಕ್ರಿಸ್ತನು ಪುನರುತ್ಥಾನವಾದ 40 ದಿನ ಅವಧಿಗಳಲ್ಲಿ ಪ್ರಕಟವಾಗಿರ್ತಾನೆ. ಅದರಲ್ಲಿ ತೋಮ ಅಂದರೆ 6ನೇ ಸಾರಿ ಪ್ರಕಟವಾಗುವಾಗ, 1ನೇ ಸಾರಿ ಮಗ್ದಲಿನ ಮರಿಯ, 2ನೇ ಸಾರಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸತಕ್ಕಂಥ ಸ್ತ್ರೀಯರು, 3ನೇ ಸಾರಿ ಪೇತ್ರನಿಗೆ ಪ್ರಕಟವಾಗ್ತಾನೆ, 4ನೇ ಸಾರಿ ಎಮ್ಮಾವು ಊರಿನ ಶಿಷ್ಯರಿಗೆ ಪ್ರಕಟವಾಗ್ತಾನೆ, 5ನೇ ಸಾರಿ ತೋಮ ಇಲ್ಲದೆ ಎಲ್ಲ ಅಪೊಸ್ತಲರಿಗೆ ಪ್ರಕಟವಾಗುತ್ತಾನೆ, 6ನೇ ಸಾರಿ ತೋಮ ಒಂದಿಗೆ 8 ದಿನಗಳ ನಂತರ, ಪುನರುತ್ಥಾನವಾದ 8 ದಿನಗಳ ನಂತರ ತೋಮ ಒಂದಿಗಿರ್ತಕ್ಕಂಥ ಎಲ್ಲ ಅಪೊಸ್ತಲರು ಒಂದು ಮನೆಯಲ್ಲಿ ಭಯಭೀತಿಯಿಂದ ಸೇರಿರ್ತಾರೆ. ಯಾಕಂದರೆ ರಾಜಕೀಯ ನಾಯಕರು ಮತ್ತು ಈ ಯಹೂದ್ಯ ಮತಸ್ಥರು ನಮ್ಮನ್ನು ಕೊಂದಾಕುತ್ತಾರೆ, ನಮಗೆ ಕೇಡು ಮಾಡ್ತಾರೆ ಅನ್ನತಕ್ಕಂಥ ಭಯದಿಂದ ಅವರು ಅಲ್ಲೇ ಒಟ್ಟುಗೂಡಿದರು. ಆಗ ಯೇಸು ಕ್ರಿಸ್ತನು ಅವರ ಮಧ್ಯದಲ್ಲಿ ಪ್ರಕಟವಾಗಿದ್ದು ಕೂಡಲೇ ಹೇಳಿದ್ದಂಥ ಮಾತು ಏನು ಎಂಬುದಾಗಿ ನಾವು ನೋಡೋಣ. ಪ್ರಕಟವಾದ ಕೂಡಲೇ ಅಲ್ಲಿರ್ತಕ್ಕಂಥ ಎಲ್ಲ ಶಿಷ್ಯರು ಭಯಭೀತಿಯಿಂದ ತುಂಬಿಕೊಂಡರು. ಎಲ್ಲರಿರ್ತಾರಲ್ವಯ್ಯ, ಎಲ್ಲ ಶಿಷ್ಯರು ಆಕಸ್ಮಿಕವಾಗಿ ಅವರು ದಿಗ್ಭ್ರಮೆಯಿಂದ ಇದ್ದರು. ಆಗ ಯಾಕೆ ಭಯಭೀತಿಯಿಂದ ಇದ್ರಂದರೆ, ಯಹೂದ್ಯರಾಗಿರ್ತಕ್ಕಂಥ ಮತಸ್ಥರು ಯೇಸು ಕ್ರಿಸ್ತನನ್ನು ಸಿಲುಬೆಗೆ ಹಾಕಿದ್ದವರು ಮತ್ತು ತಿರುಗಿ ನಮಗೆ ಕೇಡು ಮಾಡುತ್ತಾರೆ ಏನೋ ಎಂಬ ಭಯದಿಂದ ಅವರು ಒಂದು ಮನೆಯಲ್ಲಿ ಸೇರಿದರು. ಆಗ ಯೇಸು ಕ್ರಿಸ್ತನ ಅವರ ಮಧ್ಯದಲ್ಲಿ ಪ್ರಕಟವಾದ ಕೂಡಲೇ ಅವರೆಲ್ಲರೂ ಆಶ್ಚರ್ಯಚಕಿತರಾಗಿ ಯೇಸು ಕ್ರಿಸ್ತನನ್ನು ನೋಡ್ತಾ ಇದ್ರು. ಯಾರು ನೋಡ್ತಾ ಇದ್ರು? ಆಶ್ಚರ್ಯಚಕಿತರಾಗಿ ಯೇಸು ಕ್ರಿಸ್ತನ ನೋಡ್ತಾ ಇದ್ರು. ನೋಡ್ತಾ ಇರುವಾಗ ಶಾಲೋಮ್ ಎಂಬುದಾಗಿ ಹೇಳಿದ ಯೇಸು. ಎಲ್ಲ ಹೇಳ್ತಾರೆ ಅಲ್ಲೂಯ. ಶಾಲೋಮ್ ಅಂತ ಹೇಳಿದ್ರೆ ಹೀಬ್ರು ಭಾಷೆಯಲ್ಲಿ ಸಮಾಧಾನ ಉಂಟಾಗಲಿ ಎಂಬುದಾಗಿರ್ತ. ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತನು ಸಿಲುವೆ ಶ್ರಮೆಯನ್ನು ಅನುಭವಿಸಿ ಸಮಾಧಿಯಲ್ಲಿ ಸೇರಿ ಆತನು ಉಣಲ್ಪಟ್ಟು 3ನೇ ದಿನ ಪುನರುತ್ಥಾನ ಆಗಿದ್ದಾನೆ ಅನ್ನತಕ್ಕಂಥ ಇನ್ನೂ ಕನ್ಫರ್ಮ್ ಆಗದೇ ಇರತಕ್ಕಂಥ, ಇನ್ನೂ ಪುಷ್ಟೀಕರಣವಾಗಲಿಲ್ಲ ಅವರಿಗೆ. ಆದರೂ ಭಯಭೀತಿಯಿಂದ ಒಂದು ಮನೆಯಲ್ಲಿ ಸೇರಿಕೊಂಡು ಅವರು ಕೊಂಡಾಡ್ತಾ ಪ್ರಾರ್ಥನೆಯಲ್ಲಿ ಸೇರಿಕೊಂಡು ಅವರು ಯೇಸು ಕ್ರಿಸ್ತನು ತೋಮನು ಇರುವ ಸಮಯದಲ್ಲಿ ಎಲ್ಲ ಅಪೊಸ್ತಲರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಪ್ರಕಟವಾದ ಕೂಡಲೇ ಶಾಲೋಮ್ ಎಂಬುದಾಗಿ ಹೇಳಿದ. ಶಾಲೋಮ್ ಎಂಬುದಾಗಿ ಹೇಳಿದ ಕೂಡಲೇ ಅಲ್ಲಿನ ಎಲ್ಲ ಜನರು ಯೇಸು ಕ್ರಿಸ್ತನನ್ನು ನೋಡಿ ಆಶ್ಚರ್ಯಚಕಿತರಾಗಿ ಇದ್ದರು. ಸಮಾಧಾನ ನಿಮಗೆ ಆಗಲಿ ಎಂಬುದಾಗಿ ಹೇಳಿದ. ಆಗ ಯೇಸು ಕ್ರಿಸ್ತನು ಆ 11 ಶಿಷ್ಯರಲ್ಲಿ ಒಬ್ಬನನ್ನು ಮಾತನಾಡಿಸ್ತಾನೆ. ಮಾತನಾಡಿಸಿದ್ದಾಗ ಜರುಗಿರ್ತಕ್ಕಂಥ ಕಾರ್ಯ ನೋಡ್ತಾರೆ. ಯಾಕಂದರೆ ಯೇಸು ಕ್ರಿಸ್ತನ ಜೊತೆಯಲ್ಲಿರುವ ಎಲ್ಲ ಶಿಷ್ಯರಿಗೂ ಕೂಡ ಯೇಸು ಒಂದು ಒಳ್ಳೆ ಬೋಧಕನು, ಒಂದು ದೊಡ್ಡ ಪ್ರವಾದಿ ಎಂದು ಅವರು ದೃಢವಾಗಿ ನಂಬಿದರು. ಆದರೆ ಆತನೇ ಒಂದು ರಕ್ಷಕನು, ಬರಬೇಕಾಗಿರುವ ಮೆಸ್ಸಯ್ಯನು, ಕ್ರಿಸ್ತನು ಮತ್ತು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಸರ್ವಶಕ್ತನಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ ಆತನನ್ನು ಗ್ರಹಿಸಲಿಲ್ಲ. ಒಂದು ಮಾತನ್ನು ನಾನು ನಿಮ್ಗೆ ತಿಳಿಸ್ಬೇಕು. ಯಾಕಂದರೆ ಯೇಸು ಕ್ರಿಸ್ತನನ್ನು ಯಹೂದ್ಯರು ಹಾಗೆ ಯಾಕೆ ನಂಬಲಿಲ್ಲ ಅಂದರೆ, ಯಹೂದ್ಯರ ನ್ಯಾಯ ಪ್ರಮಾಣಗಳಲ್ಲಿ ಮನುಷ್ಯನನ್ನಾಗಲಿ ಅಥವಾ ಯಾವುದೋ ಒಂದು ಆಕೃತಿಯನ್ನಾಗಲಿ ಯಾವುದೋ ಒಂದು ಸೃಷ್ಟಿಯನ್ನಾಗಲಿ ಅವರು ದೇವರೆಂದು ನಂಬುವುದಿಲ್ಲ. ಮನುಷ್ಯನನ್ನು ದೇವರೆಂದು ಒಪ್ಪಿಕೊಳ್ಳುವುದಿಲ್ಲ, ಅವರು ನಂಬುವುದಿಲ್ಲ. ಅಥವಾ ಯಾವುದೋ ಒಂದು ಆಕೃತಿ, ಯಾವುದೊಂದು ಸೃಷ್ಟಿ, ಯಾವುದೊಂದು ಪ್ರತಿಮಾ, ಯಾವುದೊಂದು ವಿಗ್ರಹವನ್ನು ನೋಡಿರುವಾಗ ಅದನ್ನು ದೇವರೆಂಬುದಾಗಿ ಯಾವತ್ತೂ ಆ ಯಹೂದ್ಯರು ಒಪ್ಪಿಕೊಳ್ಳುವುದಿಲ್ಲ, ನಂಬುವುದಿಲ್ಲ. ಆದ ಕಾರಣ ಅವರ ನ್ಯಾಯ ಪ್ರಮಾಣ ಪ್ರಕಾರವಾಗಿ, ಯಹೂದ್ಯರ ನ್ಯಾಯ ಪ್ರಮಾಣ ಪ್ರಕಾರವಾಗಿ ಯೇಸು ಕ್ರಿಸ್ತನು ಅವರ ಮಧ್ಯದಲ್ಲಿರುವಾಗ ಅವರು ಮನುಷ್ಯನನ್ನು ದೇವರೆಂದು ನಂಬುವುದಿಲ್ಲ. ಹೌದು, ಅದು ಸಹಜ. ಆದರೆ ದೇವರೇ ಮನುಷ್ಯನಾಗಿ ಬಂದನೆಂದು ಅವರು ಗ್ರಹಿಸಲಿಲ್ಲ. ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ನನ್ನ ವ್ಯಾಖ್ಯಾನವನ್ನು ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ಮನುಷ್ಯನನ್ನು ದೇವರೆಂದು ನಂಬುವುದಿಲ್ಲ ಅವರು. ಮನುಷ್ಯನಾಗಿರುವನನ್ನು ದೇವರೆಂಬುದು ನಂಬುವುದಿಲ್ಲ ಖಚಿತವಾಗಿ. ಆದರೆ
ಅವರು ಯೇಸು ಕ್ರಿಸ್ತನನ್ನು ಮನುಷ್ಯನೆಂಬುದಾಗಿ ಅವರು ಭಾವಿಸಿದರು. ಆದರೆ ಅವರು ಗ್ರಹಿಸಲಿಲ್ಲದ ಸತ್ಯ ಏನಂದರೆ, ದೇವರೇ ಮನುಷ್ಯನಾಗಿ ಅವರ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ ಅವರಿಗೆ ಅರ್ಥವಾಗಲಿಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತನು ಸಾರ್ತಿರ್ತಕ್ಕಂಥ ಪ್ರತಿಯೊಂದು ಸಂದೇಶವನ್ನು, ಯೇಸು ಕ್ರಿಸ್ತನು ಸಾರ್ತಿರ್ತಕ್ಕಂಥ ಪ್ರತಿಯೊಂದು ಉಪದೇಶವನ್ನು ಅವರು ಬಹಳ ಶ್ರದ್ಧೆಯಿಂದ ಕೇಳುತ್ತಿದ್ರು, ಬಹಳ ಗಮನದಿಂದ ಕೇಳಿಕೊಳ್ತಾ ಇದ್ರು. ಆತನನ್ನು ಒಳ್ಳೆ ಉತ್ತಮವಾದಂಥ ಬೋಧಕನು ಮತ್ತು ದೊಡ್ಡ ಪ್ರವಾದಿ. ಆತನ ಅದ್ಭುತಗಳು, ಸೂಚಕ್ರಿಯೆಗಳು, ಮಹತ್ವ ಕಾರ್ಯಗಳನ್ನು ಮಾಡುವಾಗೆಲ್ಲ ಆತನು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರುವ ಸಮಯದಲ್ಲಿ ಆತನು ದೊಡ್ಡ ಪ್ರವಾದಿ ಎಂಬುದಾಗಿ ಆತ ನಂಬಿದ್ರು. ಆದರೆ ಇಲ್ಲಿ ತೋಮಾನು ಅದೇ ಹೇಳ್ತಾ ಇದ್ದಾನೆ, ಏನು ತಿಳ್ಕೊಂಡು, ಯೇಸು ಕ್ರಿಸ್ತನ, ಯೇಸು ಪುನರುತ್ಥಾನನಾಗಿದ್ದಾನೆ ಎಂದು ಶಿಷ್ಯರು ಹೇಳಿದಾಗ, ನಾನು ನೀವು ಹೇಳಿದರೆ ನಂಬುವಂಥವನಲ್ಲ. ಯೇಸುವಿನ ಜೊತೆಯಲ್ಲಿ 3.5 ವರ್ಷ ತರಬೇತಿ ಪಡೆದುಕೊಂಡಿರ್ತಕ್ಕಂಥ ತೋಮ ಏನು ಹೇಳ್ತಾ ಇದ್ದಾನೆ, ನಾನು ನೀವು ಹೇಳಿದ್ದರೆ ಕೂಡಲೇ ನಾನು ನಂಬುವನಲ್ಲ. ಯೇಸುವಿನ ಮಳೆ ಹೊಡೆದಿರ್ತಕ್ಕಂಥ ಕೈಗಳಲ್ಲಿ ಬೆರಳು ಹಾಕಿ ನೋಡಿದರೆ, ಆ ಪಕ್ಕೆಯಲ್ಲಿ ಬೆರಳು ಹಾಕಿ ನೋಡಿದರೆ ಮಾತ್ರವೇ ನಾನು ನಂಬುತ್ತೇನೆ, ಹೊರತು ನಾನು ಹಾಗೆ ನಂಬುವುದಿಲ್ಲ ನೀವು ಹೇಳಿದ್ರಿಂದ ಎಂಬುದಾಗಿಲ್ಲ. ಆಗ ಯೇಸು ಕ್ರಿಸ್ತನು 8 ದಿನದ ನಂತರ, ಪುನರುತ್ಥಾನವಾಗಿದ್ದ ದಿನವೇ ಆತನಿಗೆ ಸುದ್ದಿ ಬಂತು ತೋಮನಿಗೆ. 8 ದಿನದ ನಂತರ ತೋಮನು ಸೇರಿ 10-11 ಅಪೋಸ್ತಲರು ಇರತಕ್ಕಂಥ ಕೋಣೆಯೊಳಗೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಿದ್ದಾಗ, ಯೇಸು ಮಸಿಹ ಪ್ರತ್ಯಕ್ಷನಾಗಿರುವಾಗ, ಆಗ ಏನು ದೇವರು ಹೇಳುವುದನ್ನು ನೋಡ್ರಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. 27ನೇ ವಚನ. ಆಮೇಲೆ ಪ್ರತ್ಯಕ್ಷನಾದ ಮೇಲೆ ತೋಮನಿಗೆ, ನಿನ್ನ ಬೆರಳನ್ನು, ತೋಮ ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ನೋಡು, ನಿನ್ನ ಕೈಗಳನ್ನು ಈ ಕಡೆ ಚಾಚಿ ನನ್ನ ಪಕ್ಕೆಯಲ್ಲಿ ಕೈ ಹಾಕು. ನಂಬಿಕೆ ಇಲ್ಲದವನಾಗಿರದೆ ಇರಬೇಡ, ಆದರೆ ನಂಬುವವನಾಗಿ ಇರು ಎಂದು ಹೇಳಿ, ಆಗ ತೋಮನು ಪ್ರತ್ಯುತ್ತರವಾಗಿ, ನನ್ನ ಕರ್ತನೇ, ನನ್ನ ದೇವರೇ ಎಂದು ಆತನ ಮೊಣಕಾಲ ಮೇಲೆ ಶರಣಾಗತನಾದನು. ಎಲ್ಲರೂ ಹೇಳ್ತೀರಿ ಶರಣನಾದನು. ಎಲ್ಲರೂ ಹೇಳ್ತಾರೆ ಅಲ್ಲೂಯ್ಯ. ಆವಾಗ ಯೇಸುವನ್ನು ಹುಟ್ಟಿದ್ದಾಗಿಂದ ಅವರ ತಾಯಿ ಆಗಲಿ, ಅವರ ತಂದೆ ಆಗಲಿ, ಅವರ ಜೊತೆಗಾರರಾಗಲಿ, ಸ್ನೇಹಿತರಾಗಲಿ, ನೆರೆಯವರಾಗಿರಲಿ, ತದನಂತರ 30 ವರ್ಷ ಆದ ನಂತರ ಯಾರು ಆತನನ್ನು ಬರಬೇಕಾಗಿರುವ ಮೆಸ್ಸೆ ಎಂಬುದಾಗಿ ಕಂಡುಕೊಳ್ಳಿಕ್ಕಾಗಿಲ್ಲ. ಆದರೆ ಕೆಲವರು ಮೂಡನ ದಿಕ್ಕಿನಿಂದ ಬರ್ತಕ್ಕಂಥ ಜ್ಞಾನಿಗಳು ಮಾತ್ರ ಆ ನಕ್ಷತ್ರ ಎಂಬ ಸೂಚನೆಯನ್ನು ನೋಡಿ, ಇಗೋ ಯೆಹೂದ್ಯರ ಅರಸನು ಎಲ್ಲಿ ಎಂಬುದಾಗಿ ಕೇಳಿ ಬಂದಿರತಕ್ಕಂಥ ಎಲ್ಲ ಜ್ಞಾನಿಗಳು ಯೇಸು ಕ್ರಿಸ್ತನು 2 ವರ್ಷದ ಕೂಸಾಗಿರುವಾಗ ಆತನ ಪಾದತ್ರ ಬಂದು, ಯೇಸುವೇ ಕ್ರಿಸ್ತನು ನೀನೇ ಎಂಬುದಾಗಿ ಅರ್ಥಕೊಂಡು, ಆ ಸೂಚಿಸುವ ನಕ್ಷತ್ರವನ್ನು ನೋಡಿ ಅರಿತುಕೊಂಡು ಯೇಸು ಕ್ರಿಸ್ತನನ್ನು ಆರಾಧಿಸಿ ಬಂಗಾರು, ರಕ್ತಬೋಳ ಹಾಗೂ ಧೂಪಗಳನ್ನು ಆತನಿಗೆ ಕಾಣಿಕೆಯಾಗಿ ಅರ್ಪಿಸಿದ್ದು ಅವರು ಯೇಸುವಿನ ಜನ್ಮದಿಂದಲೇ ಆತನು ಬರಬೇಕಾಗಿರುವ ಮಸೀಹ ಅಂತ ತಿಳ್ಕೊಂಡು ಆರಾಧಿಸಿ ಅವರು ಮತ್ತು ತಿರುಗಿ ತಮ್ಮ ಅರಬ್ ರಾಷ್ಟ್ರಗಳಿಗೆ, ಮೂಡನ ದಿಕ್ಕಿನಲ್ಲಿರ್ತಕ್ಕಂಥ ಅರಬ್ ರಾಷ್ಟ್ರಗಳಿಗೆ ಅವರು ಹೊರಟೋದರು. ತದನಂತರ ದೇವಾಲಯದಲ್ಲಿ ಆತನನ್ನು ರಾಜಾದಿರಾಜನು, ಹೊಸನನು, ಬರಬೇಕಾಗಿರುವ ಮಸೀಹನು ಅಂತೇಳಿ ಆರಾಧನೆ ಮಾಡಿದರು, ಕೊಂಡಾಡಿದರು ಆ ದಿನ ಮಾತ್ರ. ತದನಂತರ ಅದೇ ಜನರು ಯೇಸು ಕ್ರಿಸ್ತನಿಗೆ ಶಿಲುಬೆಗೆ ಹಾಕಿದರು. ದೇವ್ರ ಮಕ್ಕಳೇ, ಪರಿಪೂರ್ಣವಾಗಿ ದೃಢವಾಗಿ ಅವರಿಗೆ ದೃಢಪಡಲಿಲ್ಲ ಯೇಸು ಕ್ರಿಸ್ತನೇ ಬರಬೇಕಾಗಿರುವ ಮಸೀಹ ಮತ್ತು ದೇವರೆಂಬುದಾಗಿ ಅವರು ಕಂಡುಕೊಳ್ಳಲಾಗಿದ್ದರು. ಅದಕ್ಕಾಗಿ ಶಿಷ್ಯರು ಸಮೇತ ಯೇಸುವನ್ನು ಒಡೆಯನೇ, ಕರ್ತನು ಎಂದು ತನ್ನ ಬಾಯಿಂದ ಒಪ್ಪಿಕೊಳ್ಳಲಿಲ್ಲ, ದೇವರೆಂದು ಯಾವತ್ತೂ ಅವರು ಆರಾಧಿಸಲಿಲ್ಲ. ಆದ ಕಾರಣ ಪುನರುತ್ಥಾನ ಇಷ್ಟು ಪ್ರಾಮುಖ್ಯವಾದಂಥ ಒಂದು ಫೈನಲ್ ಕೊನೆ ಸೂಚನವಾಗಿತ್ತು, ಅದ್ಭುತವಾದಂಥ ಒಂದು ಸೂಚನವಾಗಿತ್ತು. ಅದಕ್ಕಾಗಿ ಪರಿಸಾಯರು ಮತ್ತು ಶಾಸ್ತ್ರಿಗಳು ಬಂದು ಪ್ರಶ್ನೆ ಹಾಕಿರುವಾಗ, ಹಾಗಾದರೆ ನೀನೊಂದು ಸೂಚನೆ ತೋರಿಸಲ್ಲ, ನೀನು ನಿಜವಾಗಲೂ ಬರಬೇಕಾಗಿರೋ ಒಂದು ಸೂಚನೆಯನ್ನು ತೋರಿಸಲ್ಲ ಎಂಬುದಾಗಿ ಹೇಳಿರುವಾಗ
ಏ ಕೆಟ್ಟ ವ್ಯಭಿಚಾರಣೀಯ ಸಂತತಿಗಳೇ, ನಿಮಗೆ ಯೋನನಿಗೆ ಉಂಟಾಗಿರುವ ಸೂಚನವೇ ಹೊರತು ಮತ್ತೆ ಯಾವ ಸೂಚನೆ ಇರುವುದಿಲ್ಲ ನಿಮಗೆ ಅಂತ ಹೇಳ್ತಾರೆ. ಯಾಕಂದರೆ ಅವ್ರು ಎಷ್ಟು ಸೂಚನೆಗಳು ತೋರಿಸಿದ್ರು ನಂಬುವುದಿಲ್ಲ. ಹೇಗೆ ಯೋನನು 3 ದಿನ 3 ರಾತ್ರಿ ಹೇಗೆ ಮೀನಿನ ಹೊಟ್ಟೆಯಲ್ಲಿದ್ದನು, ಹಾಗೆ ಮನುಷ್ಯ ಕುಮಾರನು 3 ದಿನ 3 ರಾತ್ರಿ ಭೂಗರ್ಭದಲ್ಲಿದ್ದುಕೊಂಡು ಪುನರುತ್ಥಾನ ಆಗುತ್ತಾನೆ, ಅದೇ ನಿಮಗೆ ಸೂಚನೆ ಎಂಬುದಾಗಿ ಹೇಳಿರ್ತಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ಒಂದು ಒಳ್ಳೆಯ ಬೋಧಕನು, ಒಂದು ಒಳ್ಳೆಯ ಪ್ರವಾದಿ ಎಂದು ನಂಬಿರುವ ಹಿಂಬಾಲಿಸುತ್ತಾ ಇದ್ದಾರೆ. ಆದರೆ ಆತನನ್ನು ಹಿಂಬಾಲಿಸುವವರಲ್ಲಿ ಕೂಡ ಆತನು ದೇವರು ಎಂದು ಅರಿತುಕೊಳ್ಳಲಿಲ್ಲ, ಆತನೇ ಆ ಬರಬೇಕಾಗಿರುವ ಮಸಿಹ ಎಂದು ಗ್ರಹಿಸಲಿಲ್ಲದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಯಹೂದ್ಯರು ಮನುಷ್ಯನನ್ನು ದೇವರೆಂಬುದಾಗಿ ಅವರು ಯಾವತ್ತೂ ಒಪ್ಪಿಕೊಳ್ಳುವುದಿಲ್ಲ, ನಂಬುವುದಿಲ್ಲ. ಆದರೆ ದೇವರೇ ಮನುಷ್ಯನಾಗಿ ಬಂದನೆಂಬುದಾಗಿ ಈ ಯಹೂದ್ಯರು, ಮತಸ್ಥರು, ಸ್ವಂತ ಜನರು ಗ್ರಹಿಸಲಿಕ್ಕೆ ಆಗಲಿಲ್ಲ. ಈ ಸತ್ಯವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಪುನರುತ್ಥಾನವಾದ ನಂತರವೇ ಶಿಷ್ಯರಲ್ಲಿ ಮೊದಲನೇ ಶಿಷ್ಯನು ಯೇಸುವನ್ನು ನನ್ನ ಒಡೆಯನೇ ಅಥವಾ ನನ್ನ ಕರ್ತನೇ, ನನ್ನ ದೇವರೇ ಎಂದು ಆರಾಧಿಸಿದ್ದ ಮೊದಲನೇ ಶಿಷ್ಯನು ತೋಮ, ದಿದುಮನೆಂದು ಎನಿಸಿಕೊಳ್ಳತಕ್ಕಂಥ ತೋಮ ಹಾಗೆ ಆರಾಧಿಸಿದರೆಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಈ ಮಾತು ಹೇಳಿದ ಕೂಡಲೇ, ನೀನು ನಂಬದವನಾಗಿರಬೇಡ, ನಂಬುವಂತವನಾಗಿರು, ಬಾ ನಿನ್ನ ಬೆರಳನ್ನು ಈ ಕೈನಲ್ಲಿ ಹಾಕಿ ನೋಡು, ನನ್ನ ಗಾಯಗಳಲ್ಲಿ, ನನ್ನ ಪಕ್ಕೆಯಲ್ಲಿ ಹಾಕಿ ನೋಡು ಎಂಬುದಾಗಿ ಹೇಳಿದನು. ಆಗ ತೋಮನು ಪೂರ್ಣವಾಗಿ ಮುನುಕಾಲ ಮೇಲೆ ಬಂದು ಶರಣನಾಗಿ ನನ್ನ ಒಡೆಯನೇ ಅಥವಾ ನನ್ನ ಕರ್ತನೇ, ನನ್ನ ದೇವರೇ ಎಂದು ಆರಾಧಿಸಿದಾನೆ ಎಲ್ಲ ಶಿಷ್ಯರ ಮುಂದೆ. ಆರಾಧಿಸಿದ ಕೂಡಲೇ ಆಗ ಯೇಸು ಹೇಳಿದ್ದೇನೆಂದರೆ, ಅಯ್ಯೋ ನಾನು ದೇವರಲ್ಲ, ನಾನು ಒಡೆಯನಲ್ಲ, ನಾನು ಬರಬೇಕಾದ್ರೂ ಮೆಸ್ಸಯ್ಯ ಅಲ್ಲ, ನನ್ನನ್ನು ಯಾಕೆ ಆರಾಧಿಸ್ತೀರಿ ಅಂತ ಹೇಳ್ಬೋದಿತ್ತಲ್ಲ. ಯಾಕಂದರೆ ಯೇಸು ಹಾಗೆ ಹೇಳಲಿಲ್ಲ. ಆವಾಗ ಹೇಳಿದ್ದೇನೆಂದರೆ, ಯೇಸು ನೀನು ನೋಡಿ ನಂಬಿದಿ ನನ್ನ ಶಿಷ್ಯನಾದ ತೋಮ, ನೋಡಿ ನಂಬಿದಿ, ಆದರೆ ನೋಡದೆ ನಂಬುವನು ಎಷ್ಟೋ ಧನ್ಯನು ಎಂಬುದಾಗಿ ಯೇಸು ತೋಮನಿಗೆ ಉಪದೇಶಿಸಿದ. ಇಲ್ಲಿ ಬಹಳ ಜನರು ನಮ್ಮ ಅರಬ್ ಸಹೋದರರು, ಇಸ್ಮಾಯಿಲ್ ಸಂತತಿಯರು ನಮಗೆ ಪ್ರಶ್ನೆ ಕೇಳುವುದೇನೆಂದರೆ, ಯೇಸು ತಮ್ಮನ್ನು ತಾವು ದೇವರೆಂದು ಎಲ್ಲಾದರೆ दावे ಮಾಡಿದನ? कहीं तो भी यीशु मसीह अपने आप को खुदा बोल के दावा किया क्या? उसको मैं बाइबल में दिखाता हूं. हालेलुया. ಆತನು ಖುದಾ ದೇವರು ಎಂದು ದಾವೆ ಮಾಡಿದ್ದು ಮಾತ್ರ ಅಲ್ಲ, ಆತನು ದೇವರಾಗಿಯೂ ಇದ್ದನು, ಅದೇ 100% ಮನುಷ್ಯನಾಗಿ ಕೂಡ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆದ ಕಾರಣ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ತೋಮ ಯೇಸುವನ್ನು ನನ್ನ ಒಡೆಯನೇ ನನ್ನ ದೇವರೇ ಎಂದು ಆತನಿಗೆ ಸರೆಂಡರ್ ಆದನು. ಆವಾಗ ಯೇಸು ಹೇಳಿದನು, ನೀನು ನೋಡಿ ನಂಬಿದಿ, ನೋಡದೆ ನಂಬುವನು ಎಷ್ಟೋ ಧನ್ಯನು ಎಂಬುದಾಗಿ ಹೇಳಿದನು. ಅಂದರೆ ಅರ್ಥ ಏನು? ಯೇಸು ಕ್ರಿಸ್ತನು ತನ್ನನ್ನು ತಾನು ಬರಬೇಕಾಗಿರುವ ಆ ಮಸಿಹ, ಆ ರಕ್ಷಕನು, ಆ ದೇವರು, ಆ ಒಡೆಯನು ಎಂಬುದಾಗಿ ಯಾವಾಗ ಅವರ ಮಧ್ಯದಲ್ಲಿ ಹೇಳುತ್ತಿದ್ದನೋ ಅವರು ಗ್ರಹಿಸಲಿಕ್ಕಾಗಿಲ್ಲ. ಹೌದು, ಮನುಷ್ಯನನ್ನು ದೇವರನ್ನು ನಂಬುವುದು ಯಹೂದ್ಯರಲ್ಲಿಲ್ಲ. ಆದರೆ ಆ ಯಹೂದ್ಯರು ಯಾವಾಗ ಅರ್ಥ ಆಯಿತು, ದೇವರೇ ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ಬಂದನು ಎಂಬುದಾಗಿ, ಆವಾಗ ತೋಮ ನನ್ನ ಒಡೆಯನೇ ಅಥವಾ ನನ್ನ ಕರ್ತನೇ, ನನ್ನ ದೇವರೇ ಎಂಬುದಾಗಿ ತನ್ನ ಬಾಯಿಂದ ಒಪ್ಪಿಕೊಂಡನು. ಯಾಕೆ ಅಂದ್ರೆ ಕೀರ್ತನೆ, ಅದು ಯೋಹಾನ ಸ್ವಾರ್ಥ, ಕ್ಷಮಿಸಿ, ಯೋಹಾನ ಸ್ವಾರ್ಥ 21ನೇ ಅಧ್ಯಾಯ 20 ಯೋಹಾನ ಸ್ವಾರ್ಥ 20ನೇ ಅಧ್ಯಾಯ 31ನೇ ವಚನದಲ್ಲಿ ಹೇಳಲಾಗಿದೆ. ಇದೆಲ್ಲ ಹೇಳಿದ ಮೇಲೆ ಅನೇಕ ಸೂಚಕ 30ನೇ ವಚನ ಓದ್ರಿ. ಯೇಸು ಇನ್ನು ಎಷ್ಟೋ ಬೇರೆ ಸೂಚಕ ಕಾರ್ಯ, ಅಂದರೆ ಸೂಚಕ ಕಾರ್ಯ ಅಂದರೆ ಏನು? ಯೇಸುವಿನ ಪುನರುತ್ಥಾನವೇ ಅವರ ಮಧ್ಯದಲ್ಲಿ ಉಪಸ್ಥಿತಿಯಾಗಿರುವುದೇ ಒಂದು ದೊಡ್ಡ ಸೂಚಕ ಕಾರ್ಯವನ್ನು ಯೇಸು ಅಲ್ಲೇ ಮಾಡಿರುವುದರಿಂದ, ಪುನರುತ್ಥಾನ ಆದ ನಂತರನೂ ಅನೇಕ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು. ಮತ್ತು ಸರೋದಪ್ಪ, ಯೇಸು ಇನ್ನು ಅಂದರೆ ಪುನರುತ್ಥಾನವಾದ ಮೇಲೆ ಇನ್ನೂ ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು
ಶಿಷ್ಯರ ಮುಂದೆ ಮಾಡಿದನು, ಅವುಗಳನ್ನು ಈ ಗ್ರಂಥದಲ್ಲಿ ಬರೆಯಲ್ಪಡಲಿಲ್ಲ. ಆದರೆ ಯೇಸು, ಅರ್ಥ ಆಯ್ತಾ? ಆದರೆ ಯೇಸು ದೇವಕುಮಾರನಾಗಿದ್ದಾನೆ. ಕ್ರಿಸ್ತನು ದೇವಕುಮಾರನು ಮತ್ತು ಕ್ರಿಸ್ತನೆಂದು ನಂಬುವಂತೆ ಏನೇನು ಬರಹಗಳು ಬರೆಯಲ್ಪಟ್ಟಿದೆಯಲ್ಲ, ನಂಬುವಂತೆ ಕೆಲವು ವಿಷಯಗಳು ಮಾತ್ರ ಈ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಬರೆಯಲ್ಪಡಲಾರದಂಥ ಅನೇಕ ಮಹತ್ವ ಸೂಚಕ ಕಾರ್ಯಗಳಿದೆ. ಅಂದರೆ ಅರ್ಥ ಏನು? ಯೇಸು ಕ್ರಿಸ್ತನ ಸೂಚನೆ ಏನಿತ್ತಿಲ್ಲಿ? ಯೇಸು ಕ್ರಿಸ್ತನ ಸೂಚನೆ ಏನಿತ್ತಿಲ್ಲಿ? ಆತನ ಪುನರುತ್ಥಾನವೇ ಒಂದು ಕೊನೆ, ಒಂದು ಮಹಾ ದೊಡ್ಡ ಸೂಚನೆ ಆಗಿತ್ತು. ಏನಂದ್ರೆ, ಭೂಲೋಕದಲ್ಲಿ ಬಂದ ಎಲ್ಲ ಮಹಾನೀಯರು, ಶ್ರೇಷ್ಠರು, ಭಕ್ತರು, ಚಕ್ರವರ್ತಿ ಅನಿಸಿಕೊಂಡಿದ್ದವರು, ದೊಡ್ಡ ದೊಡ್ಡ ಪರಾಕ್ರಮಿಯಾದಂಥ ಶೂರ ಅರಸರು ಅನಿಸಿಕೊಂಡಿರ್ತಕ್ಕಂಥವರೆಲ್ಲರೂ ಬಂದರು, ಜೀವಿಸಿದರು, ತನ್ನ ಕಾರ್ಯಗಳನ್ನು ಮಾಡಿದರು, ಜನಕ್ಕೆ ಸೇವೆ ಸಲ್ಲಿಸಿದರು, ಉಪದೇಶಗಳು ಮಾಡಿದರು. ಆದರೆ ಅವರು ಮರಣಿಸಿದ ಮೇಲೆ ಮತ್ತು ತಿರುಗಿ ಪುನರುತ್ಥಾನವಾಗಲಿಲ್ಲ. ಅದಕ್ಕಾಗಿ ಯೇಸುವಿನ ವಿಶಿಷ್ಟವಾದಂಥ ಸೂಚನೆ, ಬಹು ಪ್ರಾಮುಖ್ಯವುಳ್ಳ ಸೂಚನೆ ಅಂದರೆ ಮರಣವನ್ನು ಜಯಿಸಿ ಎದ್ದು ಬಂದಿದ್ದ ಕುರಿತು ನಾನು ಹೇಳ್ತಾ ಇದ್ದೇನೆ. ಜಾಗ್ರತೆಯಿಂದ ಕೇಳ್ಕೊಡ್ತೀರಿ. ಯೇಸು ಕ್ರಿಸ್ತನನ್ನು ನಾನು ಈ ಪಕ್ಕೆಯಲ್ಲಿ ಬೆರಳು ಹಾಕದೆ ಅಥವಾ ಕೈಯಲ್ಲಿ ಬೆರಳು ಹಾಕದೆ ನೋಡದೆ ನಾನು ನಂಬುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ಯಾಕೆ ಹೇಳಿದನು ಎಂಬುದಾಗಿ ನಾವು ಇವತ್ತು ವೈಜ್ಞಾನಿಕ ಪೂರ್ವಕವಾಗಿ ಸ್ವಲ್ಪ ನಾವು ನೋಡೋಣ. ಯೇಸು ಕ್ರಿಸ್ತನನ್ನು ಶಿಲುಬೆಯಲ್ಲಿ ಮಳೆ ಹೊಡೆದಾಗ, ಭಯಂಕರವಾಗಿ ಜಜ್ಜಲ್ಪಟ್ಟಾಗ, ಆತನ ದೇಹವೆಲ್ಲ ಬೆತ್ತದಿಂದ ಹೊಡೆಯಲ್ಪಟ್ಟು, ಆ ಚಾಬುಕುಗಳಿಂದ ಹೊಡೆಯಲ್ಪಟ್ಟು ಆತನ ದೇಹವೆಲ್ಲ ಹರಿದು ಗಾಯವಾಗಿ, ಪಕ್ಕೆಯಲ್ಲಿ, ಕೈ ಮತ್ತು ಪಕ್ಕೆಯನ್ನೇ ಯಾಕೆ ಹೇಳ್ತಾನೆ? ಪಕ್ಕೆಯಲ್ಲಿ ಈಟೆಯಿಂದ ಚುಚ್ಚಿದ್ರೆ ಹೊಟ್ಟೆ ಒಳಗೆ ಸ್ಟಮಕ್ಕನ್ನು ತೂರಿ ಆತನ ಹೃದಯವನ್ನು ಸೀಳಿಸಿತ್ತಂಥದ್ದು. ಆವಾಗಾದರೆ ನೀರು, ರಕ್ತ ಅಲ್ಲೇ ಹರಿತಾ ಇತ್ತಂತೆ. ಪಕ್ಕದ ಎಲ್ಲಿ ಯೇಸು ಕ್ರಿಸ್ತನ ಪಕ್ಕದಲ್ಲಿ ಈಟೆಯಿಂದ ತಿವಿದರೋ ಅಲ್ಲಿಂದ ಒಂದು ಮನುಷ್ಯನಿಗೆ ಹೊಟ್ಟೆ ಒಳಗಿಂದ ತೂರಿದ ಕೂಡಲೇ ನೀರು ಬಂತು. ಆ ಹೊಟ್ಟೆಯಿಂದ ಹೃದಯಕ್ಕೆ ತಾಗಿದ ಕೂಡಲೇ ಹೃದಯ ಸೀಳಿತು. ಆ ಹೃದಯ ಅದು ಯಾಕೆ ಪಕ್ಕೆಯಲ್ಲಿ ಹೊಡಿತಾರೆ ಅಂದರೆ, ಆಗಿನ ಕಾಲದ ರೋಮನ್ ಸಾಮ್ರಾಜ್ಯದವರು, ಸೈನಿಕರು ಆ ಮನುಷ್ಯನು ಪೂರ್ಣ ಸತ್ತು ಹೋಗಿಲ್ಲದ ಕಾರಣದಿಂದ ಅವನ ಪಕ್ಕೆಯಲ್ಲಿ ಹೊಡೆದು ಅವನ ಹೃದಯವನ್ನು ಸೀಳುತ್ತಾರಂತೆ. ಸೀಳಿದ ಕೂಡಲೇ ಅವನ ರಕ್ತವೆಲ್ಲ ಹರಿದು ಹೋದ ನಂತರ ಆ ಮನುಷ್ಯ ಖಂಡಿತವಾಗಿ ಸಾಯ್ತಾನೆ ಅನ್ನತಕ್ಕಂಥ ಖಾತ್ರಿಪಡಿಸಿಕೊಳ್ಳೋದಕ್ಕಾಗಿ ಆತನನ್ನು ಹೃದಯದ ಒಳಗೆ, ಇಲ್ಲಿಂದ ಪಕ್ಕೆಯಿಂದ ಹೃದಯದ ಒಳಗೆ ಛೇದಿಸಿ ಹೋಗುವಂತೆ ಆ ಈಟೆಯಿಂದ ತಿವಿದರು. ನನ್ನ ಎಲ್ಲ ಪ್ರಿಯ ಸಹೋದರೇ, ಹಾರ್ಟ್ ರೋಗಗಳಿಂದ ಬಳಲುತ್ತಿರ್ತಕ್ಕಂಥವ್ರೆ, ಇವತ್ತು ನಿಮ್ಮ ಹಾರ್ಟ್ಗೆ ಯೇಸು ಕ್ರಿಸ್ತನ ಈ ಪುನರುತ್ಥಾನದಿಂದ ಶಕ್ತಿ ಬರಲಿಕ್ಕಿದೆ. ಹಲ್ಲೆಲೂಯಾ. ಹಾರ್ಟ್ ರೋಗದಿಂದ, ಹಾರ್ಟ್ ಸರ್ಜರಿಯಿಂದ ನರಳಿ ಹೋಗ್ತಿರ್ತಕ್ಕಂಥವ್ರೆ, ನಾನು ಮತ್ತು ತಿರುಗಿ ಪುನಶ್ಚೈತನ್ಯ ಆಗುವುದಿಲ್ಲ ನನ್ನ ಜೀವನದಲ್ಲಿ ಅನ್ನತಕ್ಕಂಥವ್ರೆ, ಯೇಸು ಕ್ರಿಸ್ತನ ಈ ಸಂದೇಶದಿಂದ ನಿಮ್ಮ ಹಾರ್ಟ್ಗಳಲ್ಲಿ ಆಪರೇಷನ್ ಆಗಿ, ಹೊಲಿಗೆಗಳಾಗಿ, ಅಥವಾ ಹಾರ್ಟಿನ ಯಾವುದೇ ತೊಂದರೆ ಇರಲಿ, ಅಥವಾ ಹೊಟ್ಟೆಯ ಯಾವುದೇ ತೊಂದರೆ ಇರಲಿ, ಅಥವಾ ಶರೀರದ ಯಾವುದೇ ತೊಂದರೆಗಳಿರಲಿ, ಸ್ವಸ್ಥತೆ ಮಾಡತಕ್ಕಂಥ ಶಕ್ತಿ ಪುನರುತ್ಥಾನನಾಗಿರುವ ಯೇಸುಗಿದೆ ಎಂಬುದಾಗಿ ಇವತ್ತು ನೀವು ಗ್ರಹಿಸೋದಾದರೆ, ಆತನನ್ನು ಒಡೆಯನಾಗಿ ದೇವರೆಂಬುದಾಗಿ ನೀವು ಒಪ್ಪಿಕೊಳ್ಳೋದಾದರೆ, ಇವತ್ತೇ ನಿಮ್ಮ ಮನೆಯಲ್ಲಿ ನೀವು ಅದ್ಭುತಗಳು, ಆ ಸೂಚಕ್ರಿಯಗಳು ನೋಡ್ಲಿಕ್ಕಾಗತ್ತೆ. ಹಲ್ಲೆಲೂಯಾ. ಒಂದು ಮನುಷ್ಯನಿಗೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿದರೆ, ಓಪನ್ ಹಾರ್ಟ್ ಸರ್ಜರಿ ಮಾಡಿದರೆ, ಕನಿಷ್ಠ ಪಕ್ಷಕ್ಕೆ 3 ತಿಂಗಳಕ್ಕಿಂತ ಹೆಚ್ಚಿನ ಸಮಯ ಆ ಮನುಷ್ಯನು ಚೇತರಿಸಿಕೊಳ್ಳೋದಕ್ಕೆ ಸಮಯ ಬೇಕು. ಆದರೆ ಯೇಸು ಕ್ರಿಸ್ತನಿಗೆ ಯಾವ ವೈದ್ಯರ ಚಿಕಿತ್ಸೆ ಇಲ್ಲ, ಅನಸ್ಥಿಸಿಯಾ ಸ್ಪೆಷಲಿಸ್ಟ್ ಇಲ್ಲ, ಯಾವ ರಕ್ತದ ಬಾಟ್ಲಿಗಳನ್ನು ಏರಿಸಲಿಲ್ಲ. ಸುಮಾರು 4ರಿಂದ 8 ಬಾಟ್ಲಿಗಳು ಏರಿಸಿದ್ರು ಕಡಿಮೆನೇ, ಅಷ್ಟು ರಕ್ತದ ಬಾಟ್ಲಿಗಳು ಏರಿಸಿಲ್ಲ. ಯಾವುದೇ ಶಸ್ತ್ರಚಿಕಿತ್ಸೆ ಹೊಲಿಗೆ ಹಾಕಲ್ಪಡಲಿಲ್ಲ. ಹೃದಯಕ್ಕೆ ಹೊಲಿಗೆ ಆಗಬೇಕು, ತದನಂತರ ಹೊಟ್ಟೆಗೆ ಹೊಲಿಗೆ ಆಗಬೇಕು, ಕರಳುಗಳಲ್ಲಿ
ಕರಳುಗಳು ಸೀಳೋಗಿದ್ರೆ ಅದನ್ನು ಕೂಡ ಹೊಲಿಗೆ ಆಗಬೇಕು. ಹೊಟ್ಟೆಯ ಮೇಲೆ ಇರ್ತಕ್ಕಂಥ ಎರಡು ಪರದರಗಳಿಗೆ ಹೊಲಿಗೆ ಹಾಕಬೇಕು. ಹೊಲಿಗೆ ಹಾಕಿದ ನಂತರ ಆ ಮನುಷ್ಯನು ಗುಣಮುಖನಾಗಲಿಕ್ಕೆ 3 ತಿಂಗಳಾಗ್ತದೆ. ಆದರೆ ಯೇಸು ಕ್ರಿಸ್ತನು 3 ಎದ್ದು ಬಂದು ಅಪೊಸ್ತಲನಾದ ತೋಮನ ಮಧ್ಯದಲ್ಲಿ ಬಂದು ನಿಂತುಕೊಂಡಿರುವಾಗ ಅಪೊಸ್ತಲನಾದ ತೋಮ ಆಶ್ಚರ್ಯಚಕಿತನ ಯಾಕಾಗಿದ್ದಾನಂದ್ರೆ, ಹಲ್ಲೆಲೂಯಾ, ಇವತ್ತಿನ ದಿನದಲ್ಲಿ ಆತನು ಹಾಗೆ ಬಂದಿರಾದರೆ ಯೇಸು ಕ್ರಿಸ್ತನು, ಈಗಿನ ಡಾಕ್ಟರ್ಗಳು ಏನು ಹೇಳ್ತಿದ್ರು ಗೊತ್ತಿದೆ? ಜೀಸಸ್ ಯು ಮಸ್ಟ್ ಟೇಕ್ ರೆಸ್ಟ್ ಫಾರ್ 3 ಮಂತ್ ಅಂತ ಹೇಳ್ತಿದ್ರು. ಯೇಸು ಕ್ರಿಸ್ತನಿ, ನೀ ಈಗ ತಾನೇ ಎದ್ದಿದಿ, ಈಗ ಎದ್ದು ನೀನು ತಿರುಗಾಡಬಾರ್ದು, 3 ತಿಂಗಳ ನೀನು ರೆಸ್ಟ್ ತಗೋಬೇಕಂತ ಹೇಳ್ತಿದ್ರು. ಆದರೆ ಸರ್ವಶಕ್ತನು, ಅದ್ಭುತ ಸ್ವರೂಪನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಆತನ ದೇಹದಲ್ಲಿ ಆಗಿರ್ತಕ್ಕಂಥ ಈ ಒಂದು ಕ್ರಿಯೆ, ಆ ಒಂದು ಗಾಯ ಹೃದಯವನ್ನು ಸೀಳಿಸಿ, ಹೊಟ್ಟೆಯನ್ನು ಸೀಳಿಸಿ, ಕಲ್ಲುಗಳನ್ನು ಸೀಳಿಸಿ, ಮೇಲಿರ್ತಕ್ಕಂಥ ಚರ್ಮವನ್ನು ಭೇದಿಸಿ ಹೋಗಿರ್ತಕ್ಕಂಥ ಆ ಗಾಯ, ಆ ಈಟೆಯ ಗಾಯ 3 ದಿನದಲ್ಲಿ ರಕ್ತವೆಲ್ಲ ಸೋರಗಿ ಒಣಗೋದ್ರೂ ಕೂಡ ಯೇಸು ಕ್ರಿಸ್ತನು ಮತ್ತು ತಿರುಗಿ ಎದ್ದನು ಅನ್ನೋದೇ ಬಹಳ ದೊಡ್ಡ ಸೂಚಕ್ರಿಯೆ. ಅದು ಪ್ರೈಸ್ ಲಾರ್ಡ್ ಜೀಸಸ್. 3 ದಿನ ಸತ್ತು ಬಿದ್ದಿರತಕ್ಕಂಥ ಶವ ದೇಹ, ಆ ದೇಹದಲ್ಲಿ ರಕ್ತವೂ ಹೋಯಿತು, ರಕ್ತದಲ್ಲಿರ್ತಕ್ಕಂಥ ಬಿಸಿನೂ ಹೋಯಿತು, ನಾಡಿ ಹೊಡೆತಗಳು ಹೋಯಿತು, ಎಲ್ಲವನ್ನು ತೀರಿ 3 ದಿನ ಕಂಪ್ಲೀಟ್ ಸೈಲೆಂಟ್ ಆಗಿಬಿಟ್ಟಿದೆ, ಕೂಲ್ ಆಗಿಬಿಟ್ಟಿದೆ. ಆ ದೇಹ ತಿರುಗಿ ಪುನರುತ್ಥಾನವಾಗಿ 3ನೇ ದಿನದಲ್ಲಿ ಎದ್ದುಕೊಂಡು ಬಂದಿದ್ದಷ್ಟೇ ಅಲ್ಲದೆ ಯಾರ ಮುಂದೆ ಪ್ರತ್ಯಕ್ಷನಾಗಿದ್ರೆ ಆತನು ಈ ಸೂಚಕ್ರಿಯ. ಪುನರುತ್ಥಾನ ಅನ್ನೋದು ಮಾಮೂಲಿ ಸೂಚಕ್ರಿಯೆ ಅಲ್ರಿ. ಹೇಳೋದು ಮಾತ್ರ ಅಸಾಧ್ಯ. ಒಂದು ವೇಳೆ ಎದ್ರೂ ಕೂಡ, ಒಂದು ವೇಳೆ ಗುಣವಾದರೂ ಕೂಡ, ಆ ಒಂದು ಶಸ್ತ್ರಚಿಕಿತ್ಸೆ ನಡೆಯತಕ್ಕಂಥ ವ್ಯಕ್ತಿ ಅವನು 3 ತಿಂಗಳು, ಸುಮಾರು 3 ತಿಂಗಳವರೆಗೆ ಅವನು ದೂರವಾಗಿ ನಡಿಲಿಕ್ಕಾಗೋದಿಲ್ಲ, ಯಾವ ಕೆಲಸಗಳು ಮಾಡಲಿಕ್ಕಾಗೋದಿಲ್ಲ. ಆದರೆ 3ನೇ ದಿನದ ಒಳಗೆ ಯೇಸು ಕ್ರಿಸ್ತನು ಎದ್ದು, 3ನೇ ದಿನದ ಎದ್ದು ಕೂಡಲೇ 7 ಕಿಲೋಮೀಟರ್ ಯೇಸು ಕ್ರಿಸ್ತನು ಎಮ್ಮಾವು ಊರಿನ ಶಿಷ್ಯರೊಟ್ಟಿಗೆ ನಡೀತಾ 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 ಯೇಸು ಕ್ರಿಸ್ತನು ಎಮ್ಮಾವು ಊರಿನ ಶಿಷ್ಯರಿಗೆ ತಾನೇ ಆ ಮಸಿಯ ರಕ್ಷಕನು, ವಿಮೋಚಕನಾಗಿದ್ದಾನೆಂಬುದಾಗಿ ತೋರಿಸಿಕೊಡುತ್ತಾ ಅವರ ಮನೆಗೆ ಹೋಗಿ ತಲುಪಿ, ಅವರ ಮನೆಯಲ್ಲಿ ರೊಟ್ಟಿ ಮುರಿದ ಕೂಡಲೇ ಯೇಸುವೇ ನಮ್ಮ ಜೊತೆಯಲ್ಲಿ ಇದುವರೆಗೂ ನಡೆದನೆಂಬುದಾಗಿ ಆವಾಗ ಅವರು ಗ್ರಹಿಸಿದರು. ಆಗ ಯೇಸು ರೊಟ್ಟಿ ಮುರಿಯುವಾಗ ಯಾಕೆ ಅವರು ಯೇಸುವನ್ನು ದೇವರು ಎಂಬುದಾಗಿ ಯಾಕೆ ನಂಬಿದರು? ಯಾಕೆ ನಂಬಿದ್ರಂದ್ರೆ, ಆ ಕ್ರಿಸ್ತು ಎಂದು ಯಾಕೆ ನಂಬಿದ್ರಂದ್ರೆ, ಆ ಯೇಸು ಎಂದು ಯಾಕೆ ನಂಬಿದ್ರಂದ್ರೆ, ರೊಟ್ಟಿ ಮುರಿಯುವಾಗ ಯೇಸು ಕ್ರಿಸ್ತನ ಕೈಯನ್ನು ನೋಡಿದರು. ಆ ಕೈನಲ್ಲಿರ್ತಕ್ಕಂಥ ಗಾಯವನ್ನು ನೋಡಿದ ಕೂಡಲೇ ಯೇಸುವಿನ ಮುಖವನ್ನು ಅರ್ಥ ಮಾಡಿಕೊಳ್ಳದಂಥ ಸ್ಥಿತಿಯಲ್ಲಿರುವಾಗ ಕತ್ತಲಿನಲ್ಲಿ ಆ ಕೈನಲ್ಲಿರ್ತಕ್ಕಂಥ ಗಾಯವನ್ನು ನೋಡಿದ ಕೂಡಲೇ ಅವರು ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ಆತನೇ ಬರಬೇಕಾಗಿರುವ ವಿಮೋಚನೆ. ಯಾಕಂದರೆ ಆ ಎಮ್ಮಾವೂರಿನ ಶಿಷ್ಯರು ಹೇಳಿದ್ರೆ, ಈತನೇ ಇಸ್ರಾಯೇಲ್ ಜನಾಂಗವನ್ನು ವಿಮೋಚನೆ ಎಂಬುದಾಗಿ ನಾವು ಸ್ವಲ್ಪ ಒಟ್ಟಿಗೆ ಭಾವಿಸಿದ್ದೇವೆ, ಆದರೆ ಈತನೇ ಸತ್ತು ಹೋಗ್ಬಿಟ್ಟನಲ್ಲ, ಹೇಗೆ ಮಾಡಬೇಕೆಂಬುದಾಗಿ ಅನುಮಾನಾಸ್ಪದಕವಾಗಿ ಅವರು ತಮ್ಮ ಚರ್ಚೆಯಲ್ಲಿ ಮಾತಾಡ್ತಿರುವಾಗ ಯೇಸು ಎದ್ದು ಬಂದಿದ್ದು ನೋಡಿ, ಹೌದು ಈತನೇ ಆ ಈ ವಿಮೋಚಕನು, ಮಸಿಯನೆಂಬುದಾಗಿ ಅವರು ಕೂಡ ನಂಬಿದರು. 8 ದಿನ ಆದ ನಂತರ, ಪುನರುತ್ಥಾನವಾದ 8 ದಿನ ಆದ ನಂತರ ಶಿಷ್ಯರೆಲ್ಲರೂ ಎಲ್ಲಿ ಸೇರಿದರು? ಒಂದು ಮನೆಯಲ್ಲಿ ಸೇರಿಕೊಂಡಿರುವಾಗ ಅಲ್ಲಿ ಯೇಸು ಕ್ರಿಸ್ತನು ಪ್ರಕಟವಾಗಿದ್ದನು. ಆವಾಗ ಯೇಸು ಕ್ರಿಸ್ತನು ಎಲ್ಲ ಬಾಗಿಲುಗಳು ಮುಚ್ಚಿರುವಾಗಲೇ ಅವರ ಮಧ್ಯದಲ್ಲಿ ಪ್ರಕಟವಾಗಿರ್ತಾನೆ. ಇದ್ರ ಬಗ್ಗೆ ನಾವು ಬಹಳ ಆಶ್ಚರ್ಯವಾಗಿ ಹೇಳಿದ್ವಿ. ನೋಡು, ಯೇಸು ಕ್ರಿಸ್ತನಿಗೆ ಯಾವ ಬಾಗಿಲೆಲ್ಲ ಬಂದಾಗಿತ್ತು, ಗೋಡೆಗಳು ಕೂಡ ಆತನನ್ನು ತಡಿಲಿಕ್ಕಾಗಿಲ್ಲ, ಒಳಗೆ ಬಂದುಬಿಟ್ಟರು ಎಂಬುದಾಗಿ ಬಹಳ ದೊಡ್ಡದಾಗಿ ನಾವು ಹೇಳುತ್ತೇವೆ. ಹೌದು, ಇದು ಕೂಡ ಒಂದು ದೊಡ್ಡ ಸೂಚಕ ಕಾರ್ಯವಾಗಿದೆ ಎಂಬುದಾಗಿ ನಾವು ಅರಿತಿರಬೇಕು. ಅವರ ಮಧ್ಯದಲ್ಲಿ ಪ್ರತ್ಯಕ್ಷವಾದನು, ಅವರ ಜೊತೆಯಲ್ಲಿ ಪರಿಪೂರ್ಣ ಪುಷ್ಟನಾಗಿ ಮಾತಾಡ್ತಾ ಇದ್ದಾನೆ. ಹಾರ್ಟ್ ಪೇಷಂಟ್ ಹೆಂಗೆ ಮಾತಾಡ್ತಾನೆ ಗೊತ್ತಿದೆ? ಅಂಕಲ್ ಆರಾಮದಿರಾ? ಹಾರ್ಟ್ ಪೇಷಂಟ್ ಆಪರೇಷನ್ ಆಗಿದ್ದವ್ರಿಗೆ ಮಾತಾಡಿಸಿ ನೋಡ್ರಿ ನೀವು. ನಮಗೆ ಒಬ್ಬ ಸಹೋದರಿ ಆಪರೇಷನ್ ಆಗಿದೆ, ಅವಳಿಗೆ ಹಾರ್ಟ್ನಲ್ಲಿ ಆಪರೇಷನ್ ಆಗಿರುವಾಗ ಅವಳಿಗೆ ಮಾತಾಡ, ಸಿಸ್ಟರ್ ಎಟ್ಕೊಂಡ್ರೆ ಬಾಗುಂಡ್ರ? ಬಾಗುಂಡ್ರ. ಹೇಗಿದ್ರೆ? ಆರಾಮಿದ್ದೀರಾ? ಆರಾಮಿದ್ದೀನಿ. ಊಟ ಮಾಡಲಿಕ್ಕೆ ಆಗ್ತಿಲ್ಲ ಅಷ್ಟೇ, ಆರಾಮಿದೆ ಅಂದರೆ ಮಾತಾಡ್ಲಿಕ್ಕೂ ಆಗೋದಿಲ್ಲ, ಭಾಳ ಬಲಹೀನರಾಗಿರ್ತಾರೆ. ಆದರೂ ಪಾಪ ಆರಾಮಿದ್ದೀನಿ. ಎಲ್ಲಿ ಹೋಗಿಲ್ಲ,
ಇಲ್ಲ ಇಲ್ಲ. ಮೊದಲೆಲ್ಲ ಹಾರಾಡಿದ ಮನೆ ಮನೆ ತಿರುಗಾಡ್ತಿದ್ದೆಲ್ಲ, ಈಗಿನ ಹೋಗುವುದಿಲ್ಲ ಅಂತೇಳಿ ಕೇಳಿದ್ರೆ ಅವ್ರಲ್ಲಿ ಹೋಗ್ಲಿಕ್ಕೆ ಆಗ್ತದಾ? ಆದರೆ ಒಂದು ಹೃದಯ ಶಸ್ತ್ರಚಿಕಿತ್ಸೆ ಓಪನ್ ಹಾರ್ಟ್ ಸರ್ಜರಿ ಆಗಿದ್ದವನಿಗೆ ಸಮಯವನ್ನು ಎದುರಿಸ್ತಾ ಇರ್ತಾನೆ. ನನ್ನ ಎಲ್ಲ ಪ್ರಿಯ ಸಹೋದರಿ ಓಪನ್ ಹಾರ್ಟ್ ಸರ್ಜರಿ ಆಗಿದ್ದವರೆಲ್ಲರೂ ಕೇಳ್ತೀರಿ, ಇವತ್ತು ಯೇಸು ಕ್ರಿಸ್ತನ ಈ ಪುನರುತ್ಥಾನದ ವಚನವು ಇವತ್ತು ನೀವು ಓಪನ್ ಹಾರ್ಟ್ ಸರ್ಜರಿಯಲ್ಲಿ ಕೂಡ ನೀವು ಶಸ್ತ್ರಚಿಕಿತ್ಸೆ ಪಡ್ಕೊಂಡು ಬಂದರು, ನೀವು ಯಥಾ ಪ್ರಕಾರವಾಗಿ ಮತ್ತು ಯವನ ಪ್ರಾಯದಲ್ಲಿ ಹೇಗೆ ನೀವು ತಿರುಗುತ್ತಿದ್ರು ಅದೇ ಯವನ ಬಲ, ಯವನ ಆರೋಗ್ಯ, ಪುಷ್ಟಿ, ಅದೇ ತ್ರಾಣ, ಅದೇ ಶಕ್ತಿ ನೀವು ಯೇಸು ಕ್ರಿಸ್ತನನ್ನು ತನ್ನ ಒಡೆಯನು, ರಕ್ಷಕನು, ವಿಮೋಚಕನು, ದೇವರೆಂದು ಇವತ್ತು ಗ್ರಹಿಸೋದಾದರೆ ಖಂಡಿತವಾಗಿ ನೀವು ಗುಣಮುಖರಾಗುತ್ತೀರಿ. ಅದೇ ದಿವ್ಯ ಶಕ್ತಿಯನ್ನು ಪಡ್ಕೊಂಡು ನೀವು ಮುಂದೆ ಸಾಗತಕ್ಕಂಥರಾಗ್ತೀರಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಗಂಭೀರವಾಗಿರ್ತೀರಲ್ವಿಯ? ಆದ ಕಾರಣ ತದನಂತರ ಅವರ ಮಧ್ಯದಲ್ಲಿ ಪ್ರತ್ಯಕ್ಷವಾದನು. ಗೋಡೆ ಮುರಿದು ಬರಬೇಕಲ್ಲ, ಗೋಡೆ ತೆಗೆದು ಬರ್ಲಿಕ್ಕೆ ಬಾಗಲ ತೆಗಿಬೇಕಂದ್ರೆ ಒಂದು ಹಾರ್ಟ್ ಪೇಷಂಟ್ಗೆ ಆಗೋದಿಲ್ಲ, ಪಾಪ ಭಾಳ ಕಷ್ಟಪಡಬೇಕಾಗ್ತದೆ, ತೆಗಿತಾನೆ ಪಾಪ ಹೇಗಾದ್ರೆ ಮಾಡಿ. ಆದರೆ ಯೇಸು ಕ್ರಿಸ್ತನನ್ನು ಆ ಮನೆಯ ಗೋಡೆಗಳಾಗಲಿ, ಆ ದೇಶದ ರಾಜಕೀಯ ಪ್ರಭುತ್ವಗಳಾಗಲಿ, ಯಹೂದ್ಯ ಮತಸ್ಥರು ಕೊಂದು ಹಾಕಿರ್ತಕ್ಕಂಥ ಮತಸ್ಥರ ಪ್ರಭುತ್ವವು, ಆ ಬಲ ಪ್ರಭಾವವು ಅಥವಾ ಆ ಮನೆಯ ಗೋಡೆಗಳಾಗಲಿ ಯೇಸುವನ್ನು ತಡಿಲಿಕ್ಕಾಗಿಲ್ಲ ಅನ್ನತಕ್ಕಂಥ ಸತ್ಯವನ್ನು ನಂಬಿಕೆಯಲ್ಲಿ ಬಲಹೀನನಾದ ತೋಮ ಗ್ರಹಿಸಿ, ನನ್ನ ದೇವರೇ ನನ್ನ ಒಡೆಯನೇ ಎಂಬುದಾಗಿ ಆತನು ಶರಣನಾದನು, ಸರೆಂಡರ್ ಆದನು. ಯಾಕೆ ಗೊತ್ತಿದೆ? ತನ್ನ ಬಾಯಿಂದ ಒಪ್ಪಿಕೊಂಡನೇ ಕರ್ತನೇ ನನ್ನ ದೇವರೇ ಎಂಬುದಾಗಿ. ಯಾಕಂದರೆ ಆತನು ಯಾವ ಗೋಡೆ ಆಗಲಿ, ಯಾವ ಪ್ರಭುತ್ವವಾಗಲಿ, ಮತಸ್ಥರಾಗಲಿ, ತನಗೆ ಸಿಲುಬೆ ಹಾಕಿದವರಾಗಲಿ ಯಾರೂ ಆತನನ್ನು ಹಿಡಿಲಿಕ್ಕಾಗುವುದಿಲ್ಲ, ತಡಿಲಿಕ್ಕಾಗುವುದಿಲ್ಲ, ಆತನನ್ನು ಬಂಧಿಸಲಿಕ್ಕಾಗುವುದಿಲ್ಲ ಅನ್ನತಕ್ಕಂಥ ಸತ್ಯವು ಸರ್ವಶಕ್ತನಾದ ದೇವರೇ ನಮ್ಮ ಮಧ್ಯದಲ್ಲಿ ಜನ್ಮಿಸಿದ್ದಾನೆಂಬುದಾಗಿ ಆಗ ತೋಮ ಗ್ರಹಿಸಿದನು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ನಿತ್ಯನಾದ ತಂದೆ, ಪರಾಕ್ರಮಿಯಾದ ದೇವರು, ಸಮಾಧಾನದ ಪ್ರಭು ನಮ್ಮ ಮಧ್ಯದಲ್ಲಿ ಜನ್ಮಿಸಿದನು, ಶಾಲೋಮ್ ಎಂಬುದಾಗಿ ಹೇಳಿದನು. ಆವಾಗ ಆತನಿಗೆ ಗೊತ್ತಾಯಿತು, ಇನ್ನು ಮುಂದೆ ನಾವು ಭಯಪಡುವ ಅಗತ್ಯ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಇನ್ನು ಮುಂದೆ ನಾವು ಭಯಪಡುವ ಅಗತ್ಯ ಇಲ್ಲ ಅನ್ನತಕ್ಕಂಥ ಧೈರ್ಯ ಆತನಿಗೆ ಬಂತು. ಅಂಥ ಸರ್ವಶಕ್ತನಾದ ದೇವರನ್ನು ಕಣ್ಣಾತಕ್ಕಂಥ ಅದೇ ತೋಮ, ಅನುಮಾನಾಸ್ಪದಕವಾಗಿರ್ತಕ್ಕಂಥ ಅದೇ ತೋಮ, ಅವನ ಅನುಮಾನ ವಾಸ್ತವೇ, ಲಾಜಿಕ್ಕೇ. ಯಾಕಂದರೆ ಅವನು, ಯಹೂದ್ಯರು ಮನುಷ್ಯನನ್ನು ದೇವರೆಂದು ಯಾವತ್ತಿಗೂ ನಂಬುವುದಿಲ್ಲ, ಆದರೆ ದೇವರೇ ಮನುಷ್ಯನಾಗಿ ಬಂದನೆಂಬುದಾಗಿ ಪುನರುತ್ಥಾನವಾದ ನಂತರವೇ ಅವರು ಗ್ರಹಿಸಿದರು. ಆಗ ಮೊಟ್ಟ ಮೊದಲಾಗಿ ಆತನ 3.5 ವರ್ಷ ದೇವರ ನಾಮಕ್ಕೆ ಮಹಿಮೆಟಲಿ. ಹಾಗೆ ಯೇಸು ಕ್ರಿಸ್ತನು ಪುನರುತ್ಥಾನವೇ ಒಂದು ದೊಡ್ಡ ಸೂಚನೆ ಆಗಿತ್ತು ಅನ್ನೋದು ನೀವು ಮರೆತು ಹೋಗ್ಬೇಡ್ರಿ. ಯಾಕಂದರೆ ಕೊನೆ ಮತ್ತು ಅದ್ಭುತವಾದಂಥ ಒಂದು ಸೂಚನೆ ಆಗಿತ್ತು. ಆಗ ಪುನರುತ್ಥಾನ ಆಗಿರುವ ಯೇಸುವನ್ನು ನೋಡಿ, ನನ್ನ ದೇವರೇ ನನ್ನ ಒಡೆಯನೇ, ನನ್ನ ಕರ್ತನೆ ಎಂದು ತನ್ನ ಬಾಯಿಂದ ಒಪ್ಪಿಕೊಂಡು ಆತನನ್ನು ದೇವರೆಂದು ಆತನ ನಂಬಿದ್ದನು. ದೇವರ ಮಕ್ಕಳೇ, ನಾನು ಹೇಳುವುದೇನೆಂದರೆ, ಅಷ್ಟರೊಳಗೆ ನಡೆದಿರ್ತಕ್ಕಂಥ ಮತ್ತೊಂದು ಕಾರ್ಯ ಏನಂದರೆ ಯೇಸು ತೋಮನು ಶಿಷ್ಯರ ಜೊತೆಯಲ್ಲಿ ಗುಪ್ತವಾದ ಸ್ಥಳದಲ್ಲಿ ಮಾತಾಡಿದನು. ಆವಾಗ ಮೊಬೈಲ್ ಇಲ್ಲ, ಫೋನ್ ಇಲ್ಲ, ಏನಿಲ್ಲ. ಆದರೆ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾದ ಕೂಡಲೇ ತೋಮನ ಮುಂದೆ ಶಿಷ್ಯರ ಜೊತೆಯಲ್ಲಿರುವಾಗ ಯೇಸು ನಿನ್ನ ಕೈಯನ್ನು ಹಾಕಿ ನೋಡು ನನ್ನ ಗಾಯಗಳಲ್ಲಿ ಎಂಬುದಾಗಿ ಹೇಳಿದ್ದಾಗ ಅರ್ಥ ಏನಂದರೆ, ಯೇಸು ಕ್ರಿಸ್ತನು ಉಪಸ್ಥಿತಿಯಲ್ಲಿ ಇಲ್ಲದಿದ್ರೂ ಕೂಡ, ಆತನು ಅದೃಶ್ಯನಾಗಿದ್ರೂ ಕೂಡ, ನಾನು ಮಾತಾಡಿರುವ ಎಲ್ಲ ಅಪನಂಬಿಕೆ ಉಳ್ಳ ಮಾತನ್ನು ಯಾರು ಕೇಳಿದರು? ಯೇಸು ಕೇಳಿದನೆಂಬುದಾಗಿ ಆವಾಗ ಆತನಿಗೆ ಅರ್ಥ ಆಯಿತು, ನಾನು ಯೇಸು ಕ್ರಿಸ್ತನ ಉಪಸ್ಥಿತಿಯಲ್ಲಿ ಈ ಮಾತನ್ನು ಮಾತಾಡಲಿಲ್ಲ, ನಾನು ಆತನ ಗಾಯಗಳಲ್ಲಿ ಬೆರಳು ಹಾಕಿದರೆ ಮಾತ್ರ ನಂಬುತ್ತೇನೆ, ಇಲ್ಲ ನಾನು ನಂಬುದಿಲ್ಲ ಎಂಬುದಾಗಿ ಇಂಥ ಒಂದು ಮಾತನ್ನು ನಾನು ಯಾವತ್ತಿಗೂ ಮಾತಾಡಲಿಲ್ಲ. ಆದರೆ ಯೇಸು ಕ್ರಿಸ್ತನು ಸರ್ವಶಕ್ತನು, ಸರ್ವವ್ಯಾಪಿ, ಹೃದಯ ಆಲೋಚನೆಗಳನ್ನು ಅರಿಯತಕ್ಕಂಥವನೇ ಮೆಸ್ಸಯ್ಯನೆಂಬುದಾಗಿ ಈತನು ಅರಿತಿರುವುದರಿಂದ, ಈತನಿಗೆ ಮೊದಲೇ ಗೊತ್ತಿತ್ತು ಹೃದಯ ಆಲೋಚನೆಗಳನ್ನು ಅರಿತಿರುವವನೇ ಮಸಿಹ ಎಂಬುದಾಗಿ ಹೇಳಿಕೊಂಡು, ಯಾವಾಗ ಈತನ ಹೃದಯದಲ್ಲಿ, ಈತನ ಮನಸ್ಸಲ್ಲಿ ಆಗಿರತಕ್ಕಂಥ ಅನುಮಾನವನ್ನು ಶಿಷ್ಯರ ಹತ್ರ ವ್ಯಕ್ತಪಡಿಸಿರುವ ಆ ಘಟನೆಯನ್ನು ಪ್ರತ್ಯಕ್ಷನಾಗಿರುವ ಯೇಸು ಹೇಳ್ತಾ ಇದ್ದಾನೆ, ತೋಮಾ ಬಾ,
ನಿನ್ನ ಬೆರಳನ್ನು ಹಾಕಿ ನೋಡು ಎಂಬುದಾಗಿ ಹೇಳುವ. ಅಯ್ಯೋ ನನ್ನ ದೇವರೇ, ನನ್ನ ಒಡೆಯನೇ ಎಂಬುದಾಗಿ ತೋಮನು ಶರಣನಾದನು. ಯೇಸುವನ್ನು ಕರ್ತನೆಂದು ತನ್ನ ಬಾಯಿಂದ ಒಪ್ಪಿಕೊಂಡು ದೇವರನ್ನು ಆತನನ್ನು ಅರಿಕೆ ಮಾಡಿ ಪರಿಪೂರ್ಣ ಧನ್ಯನಾಗಿಬಿಟ್ಟನು. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಆಗ ಯೇಸು ಕ್ರಿಸ್ತನು ಹೇಳಲಿಲ್ಲ, ನಾನು ದೇವರಲ್ಲ, ನಾನು ಕರ್ತನಲ್ಲ, ನಾನು ಬರಬೇಕಾಗಿರೋ ಮೆಸ್ಸಯ್ಯ ಅಲ್ಲ ಅಂತೇಳಿ ಹೇಳಿಲ್ಲ. ನೀನು ನೋಡಿ ನಂಬಿದಿ, ನೋಡದೆ ನಂಬುವನು ಎಷ್ಟೋ ಧನ್ಯನೆಂಬುದಾಗಿ ಯೇಸು ಕ್ರಿಸ್ತು ತಾನೇ ಬರಬೇಕಾಗಿರುವ ಮಸಿಹ ಅಂತೇಳಿ ದಾವೆ ಮಾಡಿದ್ದಾನೆ, ಅದನ್ನು ಪ್ರೂವ್ ಮಾಡಿದ್ದಾನೆ. ಮತ್ತು ತಾನೇ ದೇವರೆಂಬುದಾಗಿ ಅದನ್ನು ಮರಣವನ್ನು ಜಯಿಸಿ ಆತನ ಮುಂದೆ, ಶಿಷ್ಯರ ಮುಂದೆ, ಇಸ್ರಾಯೇಲ್ ಜನಾಂಗದ ಮುಂದೆ ಬಂದು ನಿಂತಿರುವಾಗ ಆಗ ಅನೇಕ ಜನರು, ನಂಬಲಾಗದ ಸುಮಾರಷ್ಟು ಜನರು ಯೇಸುವನ್ನೇ ಬರಬೇಕಾಗಿರುವ ಮಸಿ ಎಂದು ನಂಬಿದರು. ಅದರಲ್ಲಿ ಕೆಲವು ಮತಸ್ಥರು ಮಾತ್ರ ಹಾಗೆ ಗಟ್ಟಿಯಾಗಿ ನಂಬದೆ ನಿರಾಕರಿಸ್ತಾ ಇದ್ರು. ಆದರೆ ಅನೇಕ ಜನರು ಯೇಸುವನ್ನೇ ಬರಬೇಕಾಗಿರುವ ಮಸಿಹ, ಕ್ರಿಸ್ತನು, ಮೆಸ್ಸಯ್ಯನು ಮತ್ತು ದೇವಕುಮಾರನು ಎಂಬುದಾಗಿ ನಂಬಿದರು. ಆಗ ತೋಮ ಎಂಬ, ದಿದುಮನೆಂಬ ಕರೆಸಿಕೊಳ್ತಿರ್ತಕ್ಕಂಥ ತೋಮ ಎಂಬ ಒಂದು ಸಾಧಾರಣವಾದ ಭಕ್ತನು ಯೇಸು ಕ್ರಿಸ್ತನ ಜೊತೆಲಿ 3.5 ವರ್ಷ ತಿರುಗಾಡಿದ್ರು ಅರ್ಥ ಆಗಿಲ್ಲ. ಯೇಸು ಎಂಬ ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ನಿತ್ಯನಾದ ತಂದೆ, ಪರಾಕ್ರಮಿಯಾದ ದೇವರು, ಸಮಾಧಾನದ ಪ್ರಭುವ ಜೊತೆಯಲ್ಲಿ ನಾವು ಇದ್ದೇವೆ, ಆತನ ಮಾತನ್ನು ಕೇಳಿದ್ದೇವೆ, ಆತನ ಮುಟ್ಟಿದ್ದೇವೆ. ಆದರೂ ನಾವು ದೇವರೇ ಮಾನವನಾಗಿ ಬಂದನೆಂಬುದಾಗಿ ನಾವು ಗ್ರಹಿಸಲಿಲ್ಲ ಅನ್ನತಕ್ಕಂಥ ಸತ್ಯವನ್ನು ತೋಮ ಅರ್ಥಕೊಂಡು ಅಲ್ಲಿ ಅರಿಕೆ ಮಾಡಿರುವಾಗ ಒಪ್ಪಿಕೊಂಡನು. ಯೇಸುವನ್ನೇ ಕರ್ತನು ಎಂಬುದಾಗಿ, ದೇವರೆಂಬುದಾಗಿ ಅರಿಕೆ ಮಾಡಿದರು. ತದನಂತರ ತೋಮ ಮಾಡಿರುವ ಸೇವೆ ಇವತ್ತು ನಾವು ಭಾರತ ದೇಶದಲ್ಲಿ ಅನುಭವಿಸ್ತಾ ಇದ್ದೇವೆ. ಇಸ್ರಾಯೇಲ್ ದೇಶದಲ್ಲಿ, ಪಾಲಸ್ತೀನಿ, ಆ ಕಾಲದಲ್ಲಿ ಪಾಲಸ್ತೀನಿಯದಲ್ಲಿ ಯೆರೂಸಲೇಮಿನಲ್ಲಿ ನಡೆದಿರತಕ್ಕಂಥ ಈ ಘಟನೆ, ಈ ಒಂದು ದೊಡ್ಡ ಐತಿಹಾಸಿಕವಾದಂತಹ ಸಂಗತಿ, ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವು, ಅಲ್ಲಿ ಶಿಷ್ಯರು, ಅಲ್ಲಿಂದ ಚದರಿ ಬಂದಿರತಕ್ಕಂಥ ಶಿಷ್ಯನಾಗಿರ್ತಕ್ಕಂಥ ತೋಮ ಭಾರತ ದೇಶದ ಕೇರಳನಲ್ಲಿ ಪ್ರವೇಶಿಸಿ ಸುವಾರ್ತೆಯನ್ನು, ಯೇಸು ಕ್ರಿಸ್ತನ ಈ ಒಂದು ಪುನರುತ್ಥಾನವನ್ನು, ಯೇಸು ಕ್ರಿಸ್ತನ ರಾಜ್ಯದ ವಾರ್ತೆಯನ್ನು ಸಾರುತ್ತಾ ಅನೇಕ ಜನರು ಯೇಸು ಕ್ರಿಸ್ತನನ್ನೇ ದೇವರು, ರಕ್ಷಕನು, ಒಡೆಯನಾಗಿ ನಂಬುವಂತೆ ಅನೇಕ ಜನರ ಮುಂದೆ ಸೂಚಕ್ರಿಯಗಳು, ಮಹತ್ವಗಳನ್ನು ಮಾಡಿ ತೋರಿಸಿರ್ತಕ್ಕಂಥ ಅದೇ ತೋಮ ನಮ್ಮ ಭಾರತ ದೇಶದಲ್ಲಿ ಆತನು ಕಾಲಿಟ್ಟನು. ಹಲ್ಲೆಲೂಯಾ. ಆ ಭಾರತ ದೇಶದವರಾಗಿರ್ತಕ್ಕಂಥ ನಾವು, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಾವು ಎಷ್ಟು ಧನ್ಯರಾಗಿದ್ದೇವೆ. ಯೇಸು ಕ್ರಿಸ್ತನ ವಚನ, ಯೇಸು ಕ್ರಿಸ್ತನ ರಕ್ಷಣಾ ಸುವಾರ್ತೆ, ಯೇಸು ಕ್ರಿಸ್ತನ ಪುನರುತ್ಥಾನದ ಸುವಾರ್ತೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥವ್ರು ಸ್ವಂತ ಯೇಸು ಕ್ರಿಸ್ತನ ಪಕ್ಕದಲ್ಲಿರ್ತಕ್ಕಂಥ ಸ್ವಂತ ಶಿಷ್ಯನ ಮೂಲಕವಾಗಿ ಆ ಸಂದೇಶವನ್ನು ಕೇಳಿ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಅನೇಕ ಜನರು ದೇವರನ್ನು ತಿಳ್ಕೊಂಡು, ಅರ್ಥಕೊಂಡು, ರಕ್ಷಣೆ ಹೊಂದಿ ಆಗ ಆತನು ಹತಸಾಕ್ಷಿಯಾಗಲು, ಯೇಸು ಕ್ರಿಸ್ತನ ಆ ಮಸಿಹನ, ಆ ಸರ್ವ ಸೃಷ್ಟಿಕರ್ತನಕ್ಕಾಗಿ ಹತಸಾಕ್ಷಿಯಾಗಲು, ಹುತಾತ್ಮನಾಗಲು, ಆತನಿಗಾಗಿ ಸಾಯಲು ಕೂಡ ಹಿಂಜರಿಯದೆ ಅಂದಿನಿಂದ ಕೊನೆ ಉಸಿರುವರೆಗೂ, ಮರಣದವರೆಗೂ ಯೇಸುವನ್ನೇ ರಕ್ಷಕನು, ಒಡೆಯನು, ಮಸಿಹ ಎಂದು ಸಾರುತ್ತಾ ಮಹತ್ವ ಕಾರ್ಯಗಳು, ಸೂಚಕಗಳು, ಸ್ವಸ್ಥತೆಗಳನ್ನು ಮಾಡ್ತಾ ಭಾರತ ದೇಶ ತಲುಪಿ ಕೇರಳನಲ್ಲಿಯೂ ದೊಡ್ಡ ಉಜ್ಜೀವವನ್ನು ಆರಂಭ ಮಾಡಿ ಅಂದಿನಿಂದ ನಮ್ಮ ಭಾರತ ದೇಶಕ್ಕೆ ಯೇಸು ಕ್ರಿಸ್ತನ ಸಂದೇಶ ಆ ಶತಮಾನದಲ್ಲಿಯೇ ತಲುಪಿತ್ತು. ಇವತ್ತಿಗೆ 2020 ವರ್ಷಗಳಾಗಿದೆ. ಯೇಸು ಕ್ರಿಸ್ತನ ಸುಮಾರು 2000 ವರ್ಷಗಳಾಗಿದೆ ಯೇಸು ಕ್ರಿಸ್ತನ ಸಂದೇಶವು ನಮ್ಮ ದೇಶಕ್ಕೆ ಬಂದು. ಆದ ಕಾರಣ ದೇವರ ಮಕ್ಕಳೇ, ಆ ಪುನರುತ್ಥಾನವಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಸ್ವಂತ ಶಿಷ್ಯನೇ ಬಂದು ನಮಗೆ ಸಾಕ್ಷಿಯಾಗಿ, ನಮಗೆ ಪುರಾವೆಯಾಗಿ, ನಮಗೆ ಒಂದು ಸಾಕ್ಷ್ಯಾಧಾರವಾಗಿ ಸಾರಿರ್ತಕ್ಕಂಥ ಆ ಸಂದೇಶ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯೇಸುವನ್ನು ಒಡೆಯನು, ಕರ್ತನು, ದೇವರೆಂದು ಆರಾಧಿಸಿದನು. ಯಾಕೆಂದರೆ ಪುನರುತ್ಥಾನ ಆಗದೇ ಇದ್ದಿದ್ರೆ ನಾವಿವತ್ತು ಪ್ರಪಂಚವೆಲ್ಲ ಯೇಸು ಕ್ರಿಸ್ತನನ್ನು ಒಡೆಯನು, ರಕ್ಷಕನೆಂಬುದಾಗಿ ತಿಳ್ಕೊಳ್ಳಿಕ್ಕೆ ಆಗ್ತಿಲ್ಲಾಗಿತ್ತು. ಅದೇ ರೀತಿಯಿಂದ ಈಗಲೂ ಕೆಲವು ಜನರು, ದೇವಜನರು, ಕೆಲವು ನಮ್ಮ ಸ್ನೇಹಿತರು, ನಮ್ಮ ನೆರೆಯವರು, ನಮ್ಮ ಮಿತ್ರರು ಈಗಲೂ ದೇವರನ್ನು ಮನುಷ್ಯನನ್ನು ನಂಬುವುದಿಲ್ಲ. ಹೌದು, ಆದರೆ ದೇವರೇ ಮನುಷ್ಯನಾಗಿ ಬಂದನೆಂಬುದಾಗಿ ತೋಮ, ಇಸ್ರಾಯೇಲ್ ಜನಾಂಗನಲ್ಲಿ ಕೆಲವು ಜನರು, ಸುಮಾರಷ್ಟು ಜನರು ಯೇಸುವನ್ನು ದೇವರೇ ಸ್ವಯಂ ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ವಾಸಿಸಿ ಆತನ ಮಹಿಮೆಯನ್ನು ತೋರಿಸಿ
ಸರ್ವಶಕ್ತನಾದ ಆತನ ಮಹಿಮೆಯನ್ನು ತೋರಿಸಿ, ಆತನ ರಕ್ಷಣೆಯನ್ನು ತೋರಿಸಿ, ಆತನ ಸ್ವಸ್ಥತೆ ಮಾಡಿದನು, ಅದ್ಭುತಗಳು ಮಾಡಿದನು, ಸೂಚಕಗಳನ್ನು ಮಾಡಿದನು. ಪ್ರಾತ್ಪರನಾದ ದೇವರು, ಸರ್ವಶಕ್ತನಾದ ದೇವರು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಒಳ್ಳೆಯ ಬೋಧಕನು, ಪರಾಕ್ರಮಿಯಾದ ದೇವರು, ಮರಣವನ್ನು ಜಯಿಸಿ ಎದ್ದು ಬಂದಂತಾನು, ಸಮಾಧಾನದ ಪ್ರಭು ನಮ್ಮ ಮಧ್ಯದಲ್ಲಿ ಹುಟ್ಟಿದನು. ಆತನೇ ಆ ಯೇಸು ಕ್ರಿಸ್ತನೆಂಬುದಾಗಿ ತನ್ನ ಬಾಯಿಂದ ಒಪ್ಪಿಕೊಂಡನು. ಅದಕ್ಕೆ ರೋಮಾಪುರದವರು ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳಲಾಗಿದೆ. ಓದ್ತೀರಿ, ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 9ನೇ ವಚನದಲ್ಲಿ ಬರೆಯಲಾಗಿದೆ. ಸರಳವಾಗಿ ಹೇಳಲಾಗಿದೆ. ಏನಂತ ತಿಳ್ಕೊಂಡು ಓದಿ. ಅದೇನಂದ್ರೆ, ನೀನು ಯೇಸುವನ್ನು ಕರ್ತನು ಅಂದ್ರೆ ಒಡೆಯ, ಕರ್ತನಂದ್ರೆ ಒಡೆಯ, ಯಜಮಾನನು, ಕರ್ತನು, ಒಡೆಯ, ಯಜಮಾನನು, ಪ್ರಭು ಸಮಾನ ಅರ್ಥವುಳ್ಳ ಪದ. ನೀನು ಯೇಸುವನ್ನು ನಿನ್ನ ಒಡೆಯನೆಂದು ಅಂದ್ರೆ ಕರ್ತನೆಂದು ಬಾಯಿಂದ ಒಪ್ಪಿಕೊಂಡು ಅರಿಕೆ ಮಾಡಿಕೊಂಡು ದೇವರು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಅದೇ ದೇವರ ಮಕ್ಕಳೇ, ಯೇಸುವನ್ನು ತನ್ನ ಹೃದಯದಲ್ಲಿ, ಯೇಸುವನ್ನು ತನ್ನ ಬಾಯಿಂದ ತನ್ನ ಕರ್ತನೆ ಎಂದು ಒಪ್ಪಿಕೊಂಡ, ಒಡೆಯನೇ, ಲಾರ್ಡ್ ಎಂಬುದಾಗಿ ಒಪ್ಪಿಕೊಂಡ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂಬ ತನ್ನ ಹೃದಯದಿಂದ ನಂಬಿ ಈತನೇ ದೇವಕುಮಾರನೆಂಬುದಾಗಿ ಅರಿತುಕೊಂಡವನು ರಕ್ಷಣೆ ಹೊಂದುವನು. ಮುಂದೆ ಓದ್ತಿರಿ ಬ್ರದರ್. ಯಾಕೆಂದ್ರೆ ಹೃದಯದಿಂದ ನಂಬುವುದರ ಮೂಲಕ ನೀತಿವಂತನಾಗಿ ತೀರ್ಪು ಮಾಡಲ್ಪಡ್ತಾನೆ. ಅವನು ನೀತಿವಂತನಾಗುವನು ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಬಾಯಿಂದ. ಆಫ್ಟರ್ ಆಲ್ ಬಾಯಿಂದ ಅರಿಕೆ ಮಾಡಿದ್ರೆ ಏನು ಮಾಡೋದು ಬೇಕಾಗಿಲ್ಲ. ನೀವು ಬಂಡೆಯನ್ನು ಹೊರೋದು ಬೇಕಾಗಿಲ್ಲ, ಅಥವಾ ಯಾವುದೊಂದು ಬಲಿ ಅರ್ಪಣೆ ಕೊಡೋದು ಬೇಕಾಗಿಲ್ಲ, ಅಥವಾ ಯಾವುದೊಂದು ಬಂಗಾರು ಕಿರೀಟವನ್ನು ನಮ್ಮ ದೇವರೇ ಆದ ಯೇಸು ಕ್ರಿಸ್ತನಿಗೆ ಕೊಡೋದು ಬೇಕಾಗಿರೋದಿಲ್ಲ. ಯೇಸುವನ್ನು ನನ್ನ ಒಡೆಯನೇ, ನನ್ನ ದೇವರು ಎಂಬುದಾಗಿ ಬಾಯಿಂದ ಒಪ್ಪಿಕೊಂಡ್ರೆ ಸಾಕು. ನಿಮಗೆ ರಕ್ಷಣೆ, ನಿಮಗೆ ಶುಭ, ನಿಮಗೆ ಮೇಲು, ನಿಮಗೆ ಆರೋಗ್ಯ, ನಿಮಗೆ ಎಲ್ಲ ಶಸ್ತ್ರಚಿಕಿತ್ಸೆ ಗುಣಮುಖರಾಗುತ್ತೀರಿ. ಎಲ್ಲ ಅಶಾಂತಿಯಿಂದ ನೀವು ಬಿಡುಗಡೆಯಾಗಿ ಸಮಾಧಾನಕ್ಕೆ ಬರ್ತೀರಿ. ನಿಮ್ಮ ಎಲ್ಲ ದೈಹಿಕ, ಮಾನಸಿಕ ಎಲ್ಲ ಕೊರತೆಗಳನ್ನು ದೇವರು ನೀಗಿಸ್ತಾನೆ. ಕೌಟುಂಬಿಕ, ಭೌತಿಕ ಎಲ್ಲ ರೀತಿಯಾದಂಥ ತೊಂದರೆಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ಪರಿಹರಿಸಿ ನಿಮಗೆ ಸಮಾಧಾನ, ಶಲೋಮ್, ಸಮಾಧಾನ, ಶಾಂತಿ, ನೆಮ್ಮದಿ, ವಿಶ್ರಾಂತಿ, ಆರೋಗ್ಯ, ಸಮೃದ್ಧಿ, ಅಭಿವೃದ್ಧಿ ನೀನು ನಂಬೋದ್ರ ಮೂಲಕವಾಗಿ ಆ ರಕ್ಷಣೆಯಲ್ಲಿ ನಿನಗೆ ಉಂಟಾಗ್ತದೆ. ನನ್ನೆಲ್ಲ ಪ್ರಿಯ ಸಹೋದರಿ ಸಹೋದರಿ, ಯೇಸು ಕ್ರಿಸ್ತನ ಸ್ವಂತ ಶಿಷ್ಯರ ಯೇಸು ಕ್ರಿಸ್ತನನ್ನು ದೇವರೇ ನಮ್ಮ ಮಧ್ಯದಲ್ಲಿ ಮಾನವನಾಗಿ ಬಂದನೆಂಬುದಾಗಿ ಗ್ರಹಿಸಲಿಲ್ಲ. ಯಾಕಂದರೆ ಅವರಲ್ಲಿ ಒಂದು ನಂಬಿಕೆ ಇತ್ತು, ಮನುಷ್ಯನು ಯಾವತ್ತು ದೇವರೆಂದು ಅವರು ನಂಬುವುದಿಲ್ಲಾಗಿದ್ದರು. ಆದರೆ ದಿನಗಳದಂತೆ ಪುನರುತ್ಥಾನವಾಗಿ ಯಾವಾಗ ಯೇಸು ಕ್ರಿಸ್ತನ ಅವರ ಮುಂದೆ ಪ್ರತ್ಯಕ್ಷನಾದನು ಆವಾಗ ಅರ್ಥ ಮಾಡಿಕೊಂಡ್ರು, ಮನುಷ್ಯನು ದೇವರಾಗುವುದಿಲ್ಲ. ಹೌದು, ಆದರೆ ದೇವರೇ ಮನುಷ್ಯನಾಗಿ ಬಂದನು ಎಂಬುದಾಗಿ ಗ್ರಹಿಸಿ ಆಗ ಆತನನ್ನು ಆರಾಧಿಸಿ, ಆತನನ್ನು ಕೊಂಡಾಡ್ತಾ, ಆತನನ್ನು ಹಿಂಬಾಲಿಸ್ತಾ ಭಾರತ ದೇಶವರೆಗೂ ತೋಮ ಎಂಬ ಯೇಸು ಕ್ರಿಸ್ತನ ಸ್ವಂತ ಶಿಷ್ಯನಾಗಿರತಕ್ಕಂಥ ತೋಮ ಭಾರತ ದೇಶದ ಕೇರಳನಲ್ಲಿ ಪ್ರವೇಶಿಸಿ ಎಲ್ಲರಿಗೆ ಸಾರಿ ಹೇಳಿದ ಸಾಕ್ಷಿ. ನಾವು ಅದೃಷ್ಟವಂತರು ಭಾರತೀಯರು. ಯಾಕಂದರೆ ಸ್ವಯಂ ಯೇಸು ಕ್ರಿಸ್ತನ ಶಿಷ್ಯನೇ ಬಂದು ಯೇಸು ಕ್ರಿಸ್ತನ ಮರಣ, ಪುನರುತ್ಥಾನ, ಶಿಲುಬೆ ಶ್ರಮೆ, ರಕ್ಷಣೆ, ಸಮಾಧಾನ, ಶಾಂತಿ, ನಿತ್ಯ ಜೀವವನ್ನು ಸಾರಿ ಹೋಗಿರ್ತಕ್ಕಂಥ ದೇಶದಲ್ಲಿ ನಾವು ಹುಟ್ಟಿದ್ದೇವೆ. ಆದ ಕಾರಣ ಎಲ್ಲರಿಗೆ ಶುಭವಾಗಲಿ ಎಂಬುದಾಗಿ ಹಾರೈಸುತ್ತಾ ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಹೆಚ್ಚಾಗಿ ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ಇವತ್ತು ಯೇಸು ಕ್ರಿಸ್ತನ ಪುನರುತ್ಥಾನವೇ ನಮ್ಮೆಲ್ಲರಲ್ಲಿ ಸ್ವಸ್ಥತ ಶಕ್ತಿಯನ್ನು ಹರಡುವಂತೆ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಪುನರುತ್ಥಾನವೇ ಮರಣವನ್ನು ಜಯಿಸಿ ಎದ್ದು ಬಂದಿದೆ. ನಮ್ಮೆಲ್ಲರ ಕಷ್ಟಗಳು, ರೋಗಗಳು, ಬಾಧೆಗಳು, ಸಮಸ್ಯೆಗಳು, ವೇದನೆಗಳನ್ನೆಲ್ಲ ಆತನು ಜಯಿಸಿದ್ದಾನೆ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ. ಶಾಪಗಳನ್ನು ಕೂಡ ಆತನು ಜಯಿಸಿದ್ದಾನೆ, ಬಡತನವನ್ನು ಕೂಡ ಆತನು ಜಯಿಸಿದ್ದಾನೆ ಎಂಬುದಾಗಿ ನಾವು ನಂಬಿದ್ದೇವೆ. ಅದಕ್ಕಾಗಿ ಯಾರ್ಯಾರು ಇವತ್ತು ಯೇಸುವನ್ನು ಕರ್ತನೆ ಎಂದು ತನ್ನ ಬಾಯಿಂದ ಅರಿಕೆ ಮಾಡುತ್ತಾರೆ, ಒಪ್ಪಿಕೊಳ್ಳುತ್ತಾರೋ, ಹೃದಯದಿಂದ ನಂಬಿ ಆತನು ದೇವರಿಂದ ಎಬ್ಬಿಸಲ್ಪಟ್ಟನೆಂಬುದಾಗಿ ನಂಬುವುದಾದರೆ, ಹೃದಯದಿಂದ ನಂಬುವುದರ ಮೂಲಕ ಅವನು ನೀತಿವಂತನಾಗಿ ಎನಿಸಲ್ಪಡುತ್ತಾನೆ. ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ಅವನಿಗೆ ರಕ್ಷಣೆ ಉಂಟಾಗುವುದು. ಯೇಸು ನಾಮದಲ್ಲಿ ಯಾರ್ಯಾರು ಇವತ್ತು ಯೇಸು ಕ್ರಿಸ್ತನ ವಚನವನ್ನು, ಈ ಸಂದೇಶವನ್ನು, ಈ ಪುನರುತ್ಥಾನದ ಸಂದೇಶವನ್ನು ಒಂದು ಅನುಮಾನಾಸ್ಪದವಾಗಿರತಕ್ಕಂಥ ತೋಮನ ಜೀವನದಲ್ಲಿ
ಆಗಿರ್ತಕ್ಕಂಥ ಈ ಘಟನೆಯನ್ನೆಲ್ಲ ಕೇಳಿ ನಂಬಿರ್ತಕ್ಕಂಥ ಎಲ್ಲರ ಮನೆಯಲ್ಲಿ ಶುಭವಾಗಲಿ ಕರ್ತನೆ. ಅವರೆಲ್ಲರೂ ಗುಣಮುಖರಾಗಲಿ ರಾಜ. ಯಾರ್ಯಾರು ಈ ಸಂದೇಶವನ್ನು ಶ್ರದ್ಧೆಯಿಂದ ಕೊನೆಯವರೆಗೆ ಕೇಳ್ತಾ ಇದ್ದಾರೆ ರಾಜ, ಅವರೆಲ್ಲರ ಜೀವನದಲ್ಲಿ ಆಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಬಾಧೆಗಳು, ತೊಂದರೆಗಳು, ಆ ಶಾಂತಿಗಳನ್ನೆಲ್ಲ ಹೋಗಲಾಡಿಸಿ ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ನಿತ್ಯ ಜೀವ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆಯೇ. ಇವತ್ತು ತೋಮನ ಜೀವನ ಚರಿತ್ರದಲ್ಲಿ ಪುನರುತ್ಥಾನನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಎಂಥ ಅದ್ಭುತವಾದಂಥ ಸೂಚಕ್ರಿಯೆಯನ್ನು ತೋರಿಸಿದ ಎಂಬುದಾಗಿ ನಾವು ಅಧ್ಯಯನ ಮಾಡಿದ್ದೇವೆ. ದೇವರನ್ನು ಆಶೀರ್ವದಿಸಲಿ. ಇನ್ನು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಯೇಸು ಕ್ರಿಸ್ತನ 10 ಸಾರಿ ಪ್ರಕಟವಾಗಿ 40 ದಿನ ಅವಧಿಗಳಲ್ಲಿ ಏನೇನು ಮಾಡಿದೆ ಎಂಬುದಾಗಿ ಇನ್ನೂ ಅನೇಕ ಕಾರ್ಯಗಳು ತಿಳಿಲಿಕ್ಕಿದ್ದೀರಿ ನೀವು. ಗಾಡ್ ಬ್ಲೆಸ್ ಯು.